ಇವತ್ತು ಉಪಕ್ರಮಗೊಳ್ಳುತ್ತಾ ಇರುವ 14 ದಿನಗಳ ಈ ರಾಮಾಯಣ ಪಾತ್ರ ಪ್ರಪಂಚ ಪ್ರವಚನ ಸರಣಿಯನ್ನು ಪ್ರಾಯೋಜನ ಮಾಡಿರುವವರು ನಮ್ಮ ಸಂಸ್ಥೆಯ ಅಭಿಮಾನಿಗಳು, ಖ್ಯಾತ ಉದ್ಯಮಿಗಳು, ದಾನಿಗಳು ಆದ ಶ್ರೀ ಎ.ಸಿ. ವೆಂಕಟಾಚಲಪತಿಯವರು. ಅವರ ಚಿರಂಜೀವರು ಶ್ರೀಧರ್ ಅವರು ಇಲ್ಲಿ ಬಂದಿದ್ದಾರೆ. ಅವರದ್ದು ಆರ್ಕಾಟ್ ಕುಟುಂಬ ಅಂತ ಅವರದ್ದು ಪ್ರಸಿದ್ಧವಾದ್ದು. ಈ ಸ್ವಾಸ್ತಿಕ್ ಮಸಾಲಾಸ್, ಪಿಕಲ್ಸ್ ಆ್ಯಂಡ್ ಫುಡ್ ಪ್ರಾಡಕ್ಟ್ಸ್ ಅನ್ನುವ ದೊಡ್ಡ ಸಂಸ್ಥೆ ಮತ್ತು ಅದರ ಸೋದರ ಸಂಸ್ಥೆಗಳನ್ನು ಒಳಗೊಂಡು ಅದರದ್ದು ಒಂದು ದೊಡ್ಡ ಸಾಮ್ರಾಜ್ಯ. ದಕ್ಷಿಣ ಭಾರತದಲ್ಲದೆ ದೂರದ ಉತ್ತರಾಂಚಲ, ಡೆಹ್ರಾಡೂನ್ವರೆಗೆ ಅದರ ವ್ಯಾಪ್ತಿ ಇದೆ. ವಿಶೇಷ ಅಂದರೆ ಉದ್ಯಮದಲ್ಲಿ ಯಶಸ್ವಿಗಳಾಗಿರೋದು ಮಾತ್ರವಲ್ಲದೆ ಮೌಲ್ಯವಂತವಾಗಿ ಉದ್ಯಮ ನಡೆಯಬೇಕು ಅಂತ ಕೂಡ ಅವರು ಶ್ರದ್ಧೆ ವಹಿಸಿದ್ದಾರೆ. ಹೀಗಾಗಿ ಅವರ ಎಲ್ಲ ಸೇವಾ ಕಾರ್ಯಗಳಿಗೂ ಅವರ ಉದಾರವಾದ ಪೋಷಣೆ ನಡೆಯೋದು ಸಹಜವೇ ಆಗಿದೆ. ಅವರ ಕುಟುಂಬ, ಶ್ರೀಮತಿ ರಾಜಲಕ್ಷ್ಮಿ, ಪುತ್ರರು, ಈ ಶ್ರೀಧರ್ ಸೇರಿದಂತೆ ಇತರ ಅವರ ಪರಿವಾರ ಎಲ್ಲ ತುಂಬ ದೈವಭಕ್ತರು. ದೇವಸ್ಥಾನಕ್ಕೆ ಹೋಗುವ ದೈನಂದಿನಿ ಎಂದೂ ತಪ್ಪಿಸೋದಿಲ್ಲ. ಹೀಗೆ 1 ವರ್ಷ ಹಿಂದೆ ಅವರ ಪುತ್ರ ವೆಂಕಟಾಚಲಪತಿ ಅವರ ಪುತ್ರ ಚಿರಂಜೀವಿ ದ್ವಾರಕಾನಾಥ್ ಅವರ ವಿವಾಹ ನಡೆಯಿತು. ಅದರ ಆಮಂತ್ರಣ ಪತ್ರಿಕೆಯ ಜೊತೆಯಲ್ಲಿ 100 ಜನರಿಗೆ ಅತ್ಯಂತ ಭವ್ಯವಾಗಿ ಮುದ್ರಣ ಮಾಡಿದ ವಿಷ್ಣು ಸಹಸ್ರನಾಮದ ಪ್ರತಿಗಳನ್ನು ವಿತರಣೆ ಮಾಡಿದರು. ಅವರ ಸ್ವಭಾವದ ಬಗ್ಗೆ ಇಷ್ಟು ಹೇಳಿದರೆ ಸಾಕು ಅಂತ ಕಾಣುತ್ತೆ. ನಮ್ಮ ಸಂಸ್ಥೆಯ ಕಟ್ಟಡ ನಿಧಿಗೆ ಉದಾರವಾಗಿ ಸಹಾಯ ಮಾಡಿದ್ದಾರೆ. ಆ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹಾರೈಸ್ತೇನೆ. ಈ ಪ್ರವಚನ ಸರಣಿಯನ್ನು ನಡೆಸಿಕೊಡೋದಕ್ಕೋಸ್ಕರ ಆಗಮಿಸಿದ್ದಾರೆ ಖ್ಯಾತ ವಿದ್ವಾಂಸರು, ಲೇಖಕರು, ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು. ಅವರಿಗೆ ನಮನಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಗೀತೆಯಲ್ಲಿ ಜೀವನ ದರ್ಶನ ಕುರಿತು, ಭಗವದವತಾರಗಳು ಕುರಿತು ಇದೇ ವೇದಿಕೆಯಲ್ಲಿ ಅವರ ಪ್ರವಚನ ಮಾಲೆಗಳು ನಡೆದಿದ್ದು ತಮ್ಮೆಲ್ಲರ ನೆನಪಿನಲ್ಲಿ ಇದೆ. ಈಗ ಇನ್ನೊಮ್ಮೆ ಅವರ ಬೋಧಪ್ರದವಾದ ಉಪನ್ಯಾಸ ಸರಣಿ ಕೇಳುವ ಅವಕಾಶ ದೊರೆತಿರುವುದು ನಮಗೆಲ್ಲ ಸಂತೋಷ ತಂದಿದೆ. ನಾಡಿನಾದ್ಯಂತ ವಿಖ್ಯಾತರಾಗಿದ್ದಾರೆ ಆಚಾರ್ಯರು. ಅವ್ರನ್ನ ಒಂದೇ ಮಾತಿನಲ್ಲಿ ವರ್ಣಿಸೋದಾದರೆ ನಮ್ಮ ಅಧ್ಯಾತ್ಮ ಪರಂಪರೆಯ ಜಂಗಮ ರಾಯಭಾರಿಗಳು. ನಮ್ಮ ಸಂಸ್ಕೃತಿಗೆ ಬಗೆ ಬಗೆಯ ಆಘಾತಗಳು ಒದಗುತ್ತಾ ಇರುವ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಕೃತಿಯ ಪರವಾಗಿ ಸದಾ ದನಿ ಎತ್ತಿ ಉಚ್ಚ ಸ್ವರದಲ್ಲಿ ಮಾತನಾಡುತ್ತಾ ಹೆಬ್ಬಂಡೆಯಂತೆ ನಿಂತಿದ್ದಾರೆ ಆಚಾರ್ಯರು. ಪ್ರಕಾಂಡ ವಿದ್ವಾಂಸರ ಮನೆತನದಲ್ಲಿ ಬಂದವರು. ಅವರ ತೀರ್ಥರೂಪರು ಪಡುಮನ್ನೂರು ನಾರಾಯಣಾಚಾರ್ಯರು ತರ್ಕಶಾಸ್ತ್ರದಲ್ಲಿ ದಿಗ್ಧಂತಿಗಳೆನಿಸಿದ್ದರು. ಒಂದು ಹೃದಯವಾದ ಕಾಕತಾಳೀಯ ಅಂತ ಹೇಳಿದರೆ DVGಯವರ ವೇದಾಂತದ ಗುರುಗಳಾದ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳಲ್ಲಿಯೇ ಪಡುಮನ್ನೂರು ನಾರಾಯಣಾಚಾರ್ಯಗಳು ತರ್ಕಶಾಸ್ತ್ರದಲ್ಲಿ ಶಿಷ್ಯತ್ವ ಮಾಡಿದರು. ಹೀಗೆ ವರಸೆಯಲ್ಲಿ DVGಯವರ ಗುರುಬಂಧುಗಳು ಇವರ ತೀರ್ಥರೂಪರು. ಗೋವಿಂದಾಚಾರ್ಯರಲ್ಲಿ ಸಾಂಪ್ರದಾಯಿಕ ಅಧ್ಯಯನ, ಸ್ವೋಪಜ್ಞ ಸಮಕಾಲೀನ ಚಿಂತನೆ ಎಲ್ಲವೂ ಸೇರಿವೆ. ತಂದೆಯವರಿಂದ ಮಾತ್ರವಲ್ಲದೆ ಪಲಿಮಾರು ಮಠದ ವಿದ್ಯಾಮಾನ್ಯ ತೀರ್ಥ ಗುರುಗಳಿಂದ ಪಥದರ್ಶನ ಪಡೆದು ಅವರ ಅನುಗ್ರಹಕ್ಕೆ ಪಾತ್ರರಾದವರು. ಇವರ 20ನೇ ವಯಸ್ಸಿನಿಂದಲೇ ಶೋಧಪೂರ್ಣವಾದ ಲೇಖನ ವ್ಯವಸಾಯ ನಡೆಸಿದ್ದಾರೆ. ವಿಪುಲವಾಗಿ ಸ್ತೋತ್ರ ಗ್ರಂಥಗಳನ್ನು ತಮ್ಮದೇ ವಿದ್ವತ್ತಾಪೂರ್ಣ ವ್ಯಾಖ್ಯಾನಗಳೊಂದಿಗೆ ಪ್ರಕಟ ಮಾಡಿದ್ದಾರೆ. ಉದಯವಾಣಿ ಆರಂಭವಾದಾಗ ಆ ಪತ್ರಿಕೆಯ ಸಾಪ್ತಾಹಿಕ ವಿಭಾಗದ ಸಂಪಾದಕರಾಗಿ ಆ ಪತ್ರಿಕೆಯ ಯಶಸ್ಸಿಗೆ ಕಾರಣರಾದವರು 1970ರ ದಶಕದಲ್ಲಿ ಆಚಾರ್ಯರು. ಶಾಕುಂತಲ, ಉತ್ತರ ರಾಮಚರಿತ, ಮೃಚ್ಛಕಟಿಕ,
ಬಾಣನ ಕಾದಂಬರಿ ಮೊದಲಾದ ಸಂಸ್ಕೃತದ ಶ್ರೇಷ್ಠ ಕೃತಿಗಳನ್ನು ಕನ್ನಡಿಸಿದ್ದಾರೆ. ಕವಿಯಾಗಿಯೂ ಗಮನ ಸೆಳೆದಿದ್ದಾರೆ. ಪ್ರವಚನಕಾರರಾಗಿ ಅಂತೂ ಅವರ ಕೀರ್ತಿ ದಿಗಂತವ್ಯಾಪಿಯಾಗಿದೆ. ಭಾರತೀಯ ಸಂಸ್ಕೃತಿಯನ್ನು ಪರಿಚಯಿಸುವ ಟಿ ವಿ ಧಾರಾವಾಹಿಗಳನ್ನು ರೂಪಿಸಿದ್ದಾರೆ. ಎಲ್ಲರಿಗೂ ತಿಳಿದಂತೆ ಜಿ ವಿ ಅಯ್ಯರ್ ಅವರ ಮಧ್ವಾಚಾರ್ಯ ಚಿತ್ರದ ನಿರ್ಮಾಣದ ಕಾರ್ಯದಲ್ಲಿ ಬನ್ನಂಜೆ ಅವರದು ಸಿಂಹಪಾಲು ಇತ್ತು. ಉಪನಿಷತ್ ಚಂದ್ರಿಕಾ, ಶ್ರೀ ಮಹಾಭಾರತ ತಾತ್ಪರ್ಯ, ತಲವಕಾರೋಪನಿಷತ್, ಪಂಚಸೂಕ್ತಗಳು ಮೊದಲಾದ ಅವರ ಅನೇಕ ಕೃತಿಗಳು ವಿದ್ವತ್ತಿನ ಕ್ಷೇತ್ರದಲ್ಲಿ ಅವರ ಉನ್ನತ ಸ್ಥಾನವನ್ನು ಸ್ಥಿರಗೊಳಿಸಿವೆ. ಭಾರತದ ಪಾತ್ರಗಳು ಮೊದಲಾದ ಆಚಾರ್ಯರ 10 ಉಪನ್ಯಾಸಗಳ ಧ್ವನಿಮುದ್ರಿಕೆಗಳು ವಿಶಾಲ ಜನಪ್ರಿಯತೆ ಪಡ್ಕೊಂಡಿವೆ. ನಮ್ಮ ಮೇಲೆ ಅಭಿಮಾನವಿಟ್ಟು ದೂರದ ಉಡುಪಿಯಿಂದ ಆಗಮಿಸಿರುವ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ನಮನಪೂರ್ವಕವಾಗಿ ಸ್ವಾಗತ ಕೋರ್ತಾ ಪ್ರವಚನ ಮಾಲೆಯನ್ನು ಆರಂಭ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಜಯತಿ ಪರಾಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಇನ್ನು 14 ದಿನಗಳ ಕಾಲ ತಮ್ಮ ಜೊತೆಗೆ ರಾಮಾಯಣ ಚಿಂತನ. ಯಾವಾಗಲೂ ಸಪ್ತಾಹ ಅಂತ ಹೇಳ್ತಾರೆ. ಇದು ಸಪ್ತಾಹ ದ್ವಿಸಪ್ತಾಹ, 2 ಸಪ್ತಾಹಗಳ ಕಾಲ ರಾಮಚಂದ್ರನ ಚರಿತೆಯನ್ನು ಪ್ರಾಚೀನರು ಹೇಳ್ತಾರೆ. ಉಲ್ಲೇಖ ಇದೆ. ಏನು ಅಂದರೆ ವಾಲ್ಮೀಕಿ ರಾಮಾಯಣಕ್ಕಿಂತಲೂ ಪುರಾತನವಾದಂಥ ಒಂದು ಗ್ರಂಥ ಇತ್ತು ಅಂತ. ಅದು ಯಾವಾಗಿತ್ತೋ ಗೊತ್ತಿಲ್ಲ. ಮೂಲ ರಾಮಾಯಣ ಅಂತ ಒಂದು ಗ್ರಂಥದ ಉಲ್ಲೇಖ ನಾವು ಪ್ರಾಚೀನ ಕೃತಿಗಳಲ್ಲಿ ನೋಡ್ತೇವೆ. ಅದು ಉಪಲಬ್ಧ ಇಲ್ಲ. ಮೂಲ ರಾಮಾಯಣ ಅರ್ಣವೇ ವಿಹರಂತೋ ಮಹೀಯಾಂಸಃ ಪ್ರಿಯಂತಾಂ ಗುರವೋ ಮಮ ಅಂತ ನಾರಾಯಣ ಪಂಡಿತರು ತನ್ನ ತಂದೆಯನ್ನು ಮೂಲ ರಾಮಾಯಣದಲ್ಲಿ ವಿಹರಿಸ್ತಾ ಇದ್ದರು ಅಂತ ಹೇಳ್ತಕ್ಕಂಥ ಮಾತು ಒಂದು ಕಡೆ ಬರ್ತದೆ. ಆದರೆ ಆ ಗ್ರಂಥ ಯಾರಿಗೂ ಇತ್ತೀಚೆಗೆ ಏನು ಹಲವು ಶತಮಾನಗಳಿಂದ, ನಮಗೆ 5-6 ಶತಮಾನಗಳಿಂದ ಆ ಗ್ರಂಥದ ಬಗ್ಗೆ ಯಾವ ಮಾಹಿತಿಯೂ ಸಿಗ್ತಾ ಇಲ್ಲ. ಅದರಿಂದ ನಮಗೆ ಸಿಕ್ಕಿರತಕ್ಕಂಥ ಅತ್ಯಂತ ಪುರಾತನ, ಯಾಕೆಂದರೆ ಒಂದು ದೃಷ್ಟಿಯಿಂದ ಇದಕ್ಕಿಂತ ಪುರಾತನ ವಾಲ್ಮೀಕಿ ರಾಮಚಂದ್ರನ ಸಮಕಾಲೀನರಾದ ಋಷಿ. ಇದು ಒಬ್ಬ ವ್ಯಕ್ತಿ, ಪ್ರತ್ಯಕ್ಷದರ್ಶಿಯಾದ ಒಬ್ಬ ವ್ಯಕ್ತಿ ಬರೆದಿರತಕ್ಕಂಥ ಚರಿತ್ರೆ. ಸಮಕಾಲೀನರು ಅದನ್ನು ಪ್ರತ್ಯಕ್ಷವಾಗಿ ನೋಡಿ ಬರೆದಿರ್ತಕ್ಕಂಥ ಚರಿತ್ರೆ. ಆದ್ದರಿಂದ ಒಂದು ದೃಷ್ಟಿಯಿಂದ ಬಹಳ ಮಹತ್ವದ ಕೃತಿ ಆಗುತ್ತೆ ಅದು. ಮೊದಲು ಒಂದು ಮಾತನ್ನು ನಾನು ನಿವೇದಿಸಿಕೊಳ್ಬೇಕು ತಮಗೆ. ಅನೇಕ ಮಂದಿಗೆ ನಮ್ಮ ರಾಮಾಯಣ ಮಹಾಭಾರತಗಳ ಐತಿಹಾಸಿಕತೆಯ ಬಗ್ಗೆ ಬಹಳ ಗೊಂದಲಗಳಿವೆ. ಕೆಲವರು ಒಂದು ಸರ್ತಿ ಒಮ್ಮೆ ನಾನು ಹಿಂದೊಮ್ಮೆ ಅದನ್ನು ಪ್ರಸ್ತಾಪ ಮಾಡಿದ್ದೆ.
ನಾನು ಮಂಗಳೂರಿನಲ್ಲಿ ರಾಮಾಯಣದ ಬಗ್ಗೆಯೋ ಮಹಾಭಾರತದ ಬಗ್ಗೆಯೋ ಮಾತಾಡ್ತಾ ಇದ್ದಾಗ ಒಬ್ಬ ಇತಿಹಾಸದ ವಿದ್ಯಾರ್ಥಿ, ನನಗೆ ಆತನ ಹೆಸರು ಗೊತ್ತಿಲ್ಲ, ಒಬ್ಬ ಇತಿಹಾಸದ ವಿದ್ಯಾರ್ಥಿ ಸಭೆಯಲ್ಲಿ ಶ್ರೋತರಾಗಿ ಬಂದಿದ್ದ ಆತ ಹೇಳಿದ, ನಾನು ರಾಮಾಯಣ ಮಹಾಭಾರತವನ್ನು ಫಿಕ್ಟಿಷಸ್ ಅಂತ ಹೇಳ್ತೀನಿ, ನೀವು ಅದನ್ನು ಹಿಸ್ಟಾರಿಕಲ್ ಅಂತ ಹೇಗೆ ಪ್ರೂವ್ ಮಾಡ್ತೀರಿ ಅಂತ ಕೇಳಿ. ಸಭೆಯಲ್ಲಿ ಒಂದು ರೀತಿಯ ಸಾರ್ವಜನಿಕವಾದ ಚಾಲೆಂಜ್, ಎಲ್ಲರ ಮುಂದೆ ನಾನು ಅದನ್ನು ಕಾಲ್ಪನಿಕ ಅಂತ ಹೇಳ್ತೀನಿ, ನೀವು ಹೇಗೆ ಅದನ್ನು ಹಿಸ್ಟಾರಿಕಲ್ ಅಂತ ಪ್ರೂವ್ ಮಾಡ್ತೀರಿ. ನಾನು ತಕ್ಷಣ ಹೇಳಿದೆ, ಅಲ್ಲಯ್ಯ, ನಾನು ಹಿಸ್ಟಾರಿಕಲ್ಲು ಅಂತ ನಾನು ಪ್ರೂವ್ ಮಾಡುವ ಅಗತ್ಯ ಇಲ್ಲ ನನಗೆ, ಯಾಕೆಂದ್ರೆ ನಾನೇನು ಹೊಸತು ಹೇಳಲಿಲ್ಲ. ನನ್ನ ಅಪ್ಪ ಹೇಳ್ತಿದ್ರು, ನನ್ನ ಅಜ್ಜ ಹೇಳ್ತಿದ್ರು, ನನ್ನ ಪಿಜ್ಜ ಹೇಳ್ತಿದ್ರು, ಅದನ್ನೇ ನಾನು ಹೇಳಿದೆ. ನಿನಗೆ ಹೊಸತು ಹೇಳ್ತೀಯಲ್ಲ, ಕಮಾನ್ ಪ್ರೂವ್ ಇಟ್ಟು ಅಂತ ಹೇಳಿದೆ. ಎತ್ಕೊಂಡು ಹೋದ. ಹಾಗೆ ಅದು ಹಿಸ್ಟಾರಿಕಲ್ ಅಲ್ಲ ಅನ್ನೋದಕ್ಕೆ ನಿಂದ ಪ್ರೂಫ್ ಇದ್ದರೆ ಕೊಡು. ನಾನು ಹೊಸತು ಹೇಳಿದರೆ ಐ ಮಸ್ಟ್ ಪ್ರೂವ್ ಇಟ್. ನಾನು ನಮ್ಮ ಹಿರಿಯರು ಹೇಳಿದ್ದನ್ನೇ ಹೇಳಿದೆ, ಅದನ್ನು ನಾನು ಅದನ್ನು ಪ್ರೂವ್ ಮಾಡುವ ಅಗತ್ಯ ಏನಿಲ್ಲ. ಅಲ್ಲ ಅಂತಾದರೆ ಯು ಮಸ್ಟ್ ಪ್ರೂವ್ ಇಟ್. ಅದು ಹಿಸ್ಟಾರಿಸಿಟಿಯನ್ನು ಡಿನೈ ಮಾಡುವ ಪ್ರೂಫ್ ನಿನ್ನ ಹತ್ರ ಇದ್ದರೆ ಕೊಡು. ಅದು ವಿಚಾರ ಮಾಡಬೇಕು. ಅದು ವಿಚಾರ ಮಾಡಿದ ಮೇಲೆ ಮತ್ತೆ ಮಾತಾಡೋಣ, ಕಳಿಸಿ. ಯಾಕೆಂದರೆ ನಮ್ಮಲ್ಲಿ ಇಂಥ ಕ್ಷುದ್ರವಾದ ಲಾಜಿಕ್ಗಳು ಬೇಕಾದಷ್ಟು ಬರ್ತವೆ. ಸರಿಯಾಗಿ ಯೋಚನೆ ಮಾಡದೆ ನಾವು ನಮ್ಮ ಬಗ್ಗೆ, ನಮ್ಮ ಪ್ರಾಚೀನ ಗ್ರಂಥಗಳ ಬಗ್ಗೆ ಅಪನಂಬಿಕೆ ಪಡುವುದಕ್ಕೆ ಈ ಸಣ್ಣ ಲಾಜಿಕ್ಕು ಸಾಕಾಗತ್ತೆ ನಮಗೆ. ಭಾಳ ಸಲೀಸಾಗಿ, ಬಹಳ ಲಘುವಾಗಿ ಮಾತಾಡಿಬಿಡುತ್ತೇವೆ ಪ್ರಾಚೀನ ಗ್ರಂಥಗಳ ಬಗೆಗೆ. ಹಾಗಾಗಿ ಅದನ್ನು ನಾನು ಮತ್ತೆ ಹೇಳಿದೆ ಒಂದು ಸಭೆಯಲ್ಲಿ. ಒಂದು ವಿಷಯ, ಯಾರೋ ಒಬ್ಬರು ಒಂದು ಸಭೆಯಲ್ಲಿ ಬೆಂಗಳೂರಿನಲ್ಲೇ ಭಾಳ ಹಿಂದೆ ಒಂದು ಮಾತು ಹೇಳಿದರು. ಅವರು ತುಂಬ ದೊಡ್ಡ ವಿದ್ವಾಂಸರು, ಕನ್ನಡದಲ್ಲಿ ದೊಡ್ಡ ಬರಹಗಾರರು ಹೌದು. ಅವರು ಹೇಳಿದರು, ನಾನು ನಿಮ್ಮ ರಾಮಾಯಣ ಮಹಾಭಾರತವನ್ನು ಓದಿಲ್ಲ. ಏನಪ್ಪ ಇದು ದೊಡ್ಡ ವಿಷಯ ಅಲ್ಲ, ಓದಿಲ್ಲ ಅಂತ ಅಷ್ಟೇ ಹೇಳಿದರೆ ನನಗೆ ಬೇಸರ ಆಗ್ತಿರಲಿಲ್ಲ. ಬಹಳ ಜನ ಓದಿಲ್ಲ ಅಂದರೆ ಅವರು ನಿಮ್ಮ ಅಂದರೆ ಸಂಸ್ಕೃತದಲ್ಲಿರುವ ಅಂತ ಅರ್ಥ. ನಾನು ನಿಮ್ಮ, ಅದೇನು ನನ್ನ ಕಾಪಿರೈಟ್ ಉಂಟಾ ರಾಮಾಯಣ ಮಹಾಭಾರತಕ್ಕೆ? ನಮ್ಮ ದೇಶದ ದೊಡ್ಡ ಸಾಂಸ್ಕೃತಿಕ ಸಂಪತ್ತದು. ಅದನ್ನು ಮಾತಾಡುವ ರೀತಿ ನೋಡಿ, ಅಂದರೆ ಒಂಥರ ಅದು ನಿಮ್ಮ ಸೊತ್ತು, ನಮಗೆ ಅಗತ್ಯ ಇಲ್ಲ ಅನ್ನುವಾಗ. ನಾನು ನಿಮ್ಮ ರಾಮಾಯಣ ಮಹಾಭಾರತವನ್ನು ಓದಿಲ್ಲ ಅನ್ನುವುದರಿಂದ ನನಗೆ ಪಶ್ಚಾತ್ತಾಪ ಇಲ್ಲ, ಇದು ನನಗೆ ದುಃಖ ಕೊಟ್ಟ ಸಂಗತಿ. ಅಂದರೆ ಇಗ್ನೊರೆನ್ಸ್ ಈಸ್ ಎ ಕ್ವಾಲಿಫಿಕೇಷನ್ ನೌ ಇಟ್ ಈಸ್. ಓದಿಲ್ಲ ಅನ್ನೋದ್ರಿಂದ ಖುಷಿ ಅವರಿಗೆ. ಇದು ಎಂಥ ಬುದ್ಧಿ! ಅದು ಓದಿಲ್ಲ ಅಂತ ಅನ್ನೋದ್ರ ಬಗ್ಗೆ ಒಂದು, ನಾನು ಓದಿಲ್ಲ, ಓದಬೇಕಿತ್ತು ಅನ್ನೋ ಭಾವನೆ ಆದರೂ ಬೇಡವ? ನಾನು ಓದೇ ಇದ್ದ ತಪ್ಪ. ಯಾಕೆಂದರೆ ಒಂದು ವೇಳೆ ಅದನ್ನು ನೀವು ಡಿನೈ ಮಾಡಬೇಕಾಗಿದ್ದರೂ ಓದಬೇಕಲ್ಲ. ನಾನು ಓದಲಿಲ್ಲ ಆದ್ದರಿಂದ ಅದರಲ್ಲಿ ಏನೂ ಇಲ್ಲ ಅಂದರೆ ಏನು ರೀ ಅರ್ಥ? ಲಾಜಿಕ್ ಅದು. ಸೊ ಈ ಥರದ ಒಂದು ತುಂಬ ಕ್ಷುದ್ರವಾದ ಮನೋಭಾವನೆ ನಮ್ಮ ಜನ್ರೇಷನ್ನಲ್ಲಿ ಬೆಳೀತಾ ಇದೆ, ಯಂಗರ್ ಜನ್ರೇಷನ್ನಲ್ಲಿ. ಅದಕ್ಕೆ ನಾನು ಹೊಸ ಹುಡುಗರನ್ನು ಬೈಯೋಲ್ಲ, ಅವರಲ್ಲಿ ಸಾಂಸ್ಕೃತಿಕವಾದಂಥ ಒಂದು ಎಚ್ಚರ ಮೂಡಿಸದೇ ಇರುವ ನಮ್ಮದೇ ತಪ್ಪು. ನಾವು ನಮ್ಮ ಮಕ್ಕಳಲ್ಲಿ, ನಮ್ಮ ಮಕ್ಕಳು ನಮ್ಮ ಹಾಗೆ ಕಷ್ಟಪಡೋದು ಬೇಡ, ಅವರು ಇಂಗ್ಲೀಷ್ ಓದಲಿ, ಇಂಗ್ಲೀಷ್ ಮೀಡಿಯಮ್ನಲ್ಲೇ ಕಲೀಲಿ, ದುಡ್ಡು ಮಾಡಲಿ, ಸಂಸ್ಕೃತಿ ಗೊತ್ತಿಲ್ಲದಿದ್ರು ಅಡ್ಡಿಲ್ಲ ಅಂತ ನಾವು ಅವರನ್ನು ಇಂಗ್ಲೀಷ್ ಮೀಡಿಯಮ್ನಲ್ಲೇ ಕಲಿಸಿದೆವು. ಅವಕ್ಕೆ ಕನ್ನಡ ಮಾತಾಡಲಿಕ್ಕೂ ಬರೋದಿಲ್ಲ ಅನ್ನೋ ಸ್ಥಿತಿ ಬಂತು. ಮತ್ತು ಸಂಸ್ಕೃತ ಎಲ್ಲಿ ಬರಬೇಕು? ಹಾಗೆ ನಾವೇ ಮಾಡಿದ್ದು. ಮಕ್ಕಳು ಇವತ್ತು ಒಂದು ರೀತಿಯಿಂದ ಸಾಂಸ್ಕೃತಿಕವಾದ ಎಚ್ಚರ ಇಲ್ಲದೆ ನಮ್ಮ ಮಕ್ಕಳು ಬೆಳೀತಾ ಇದ್ದರೆ ಅದು ಮಕ್ಕಳದೇ ಅಂತ ತಪ್ಪು ಪಾಪ. ನಾವು ಅವರನ್ನು ರೂಪಿಸಿದ್ದೇ ಹಾಗೆ, ಆದರೆ ಅವರೇನು ಮಾಡ್ತಾರೆ? ಈಗ ನಮಗೆ ಅಯ್ಯೋ ನಮ್ಮ ಮಕ್ಕಳು ಹೀಗಾಗ್ತಾ ಇದ್ದಾರಲ್ಲ ಅಂತ ನೋವಾಗಲಿಕ್ಕೆ ಶುರುವಾಗಿದೆ. ಮಾಡಿದ್ದು ನಾವೇ. ಅದನ್ನ ಯಾರನ್ನಾದರೂ ಬೈಬೇಕಾಗಿದ್ದರೆ ನಮ್ಮನ್ನೇ ನಾವು ಬೈಕೋಬೇಕು, ಇನ್ಯಾರನ್ನು ಬೈದೇನು ಉಪಯೋಗಿಲ್ಲ. ಯಾರನ್ನೂ ಹಾಳು ಮಾಡಿಲ್ಲ, ನಮ್ಮನ್ನೇ ನಾವು ಹಾಳು ಮಾಡಿಕೊಂಡಿದ್ದೇವೆ. ನಮ್ಮ ಸಂಸ್ಕೃತಿ ಬಗೆಗೆ ನಾವು ಅಭಿಮಾನ ಇಟ್ಟುಕೊಳ್ಳಿಲ್ಲ, ಮುಂದಿನ ತಲೆಮಾರಿಗೆ ಕೊಟ್ಟಿಲ್ಲ. ಅದು ಕೊಟ್ಟಿದ್ದರೆ ಇವತ್ತು ಈ ದೇಶದ ಸ್ಥಿತಿ ಹೀಗೆ ಆಗ್ತಿರಲಿಲ್ಲ. ರಾಮಾಯಣದ ಬಗ್ಗೆ ನಾನು ಅದರಿಂದ ಎಷ್ಟೋ ಕಡೆ ನಾಸ್ತಿಕರ ಗುಂಪಿನಲ್ಲೂ ರಾಮಾಯಣದ ಬಗ್ಗೆ ಹೇಳಿದ್ದುಂಟು. ನಾನು ಹೇಳೋದು, ನಿಮಗೆ ರಾಮಾಯಣದ ಮೇಲೆ ನಂಬಿಕೆ ಇಲ್ಲ, ಬೇಡ. ನೀವೀಗ ಯಾವುದೊಂದು ಕಾದಂಬರಿ ಓದೋಲ್ವ, ನಾವೆಲ್ಲು ಅದೇನು ಹಿಸ್ಟಾರಿಕಲ್ ಅಂತ ಓದುವುದಾ? ಅದು ಶ್ರೇಷ್ಠ ಕೃತಿ ಅಂತ ಖುಷಿ ಕೊಡುತ್ತೆ ಅಂತಲ್ವ? ಹಾಗಾದರೂ ಓದಿರಿ, ಓದಿ ಖುಷಿ ಪಡ್ರಿ. ಅದನ್ನು ಇರತಕ್ಕಂಥ ಜೀವನಾನುಭವದಿಂದ ನೀವು ಕೂಡ ಪಾಠ ಕಲೀರಿ. ಅದನ್ನು ಹಿಸ್ಟಾರಿಸಿಟಿಗೋಸ್ಕರ ಜಗಳ ಆಡ್ಕೊಂಡು ಓದೋದೇ ಯಾಕೆ ಕೊಡ್ತೀರಿ?
ಈ ಒಂದು ಗ್ರಂಥವನ್ನು ಓದಲಿಕ್ಕೆ ವೆದರ್ ಇಟ್ ಈಸ್ ಹಿಸ್ಟಾರಿಕಲ್ ಆರ್ ನಾಟ್ ಈಸ್ ಇಮ್ಮಟೀರಿಯಲ್. ಅದನ್ನು ಓದಿ ಸಂತೋಷ ಪಡೋದಕ್ಕೆ ಯಾಕೆ ನೀವು ಅದನ್ನು ವಂಚಿತರಾಗ್ತೀರಿ? ನಿಮ್ಮ ರಾಮಾಯಣ ಭಾರತ ಓದಿಲ್ಲ ಅಂತ ಪಶ್ಚಾತ್ತಾಪ ಇಲ್ಲ, ಇಂಥ ಮಾತು ಯಾಕೆ ಅಂತ ನಾನು ಅನೇಕ ಬಾರಿ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೆ. ಯಾಕೋ ನಮ್ಮ ಜನಾಂಗದಲ್ಲಿ ಅಂಥ ಜಾಗೃತಿ ಈಗ ಸ್ವಲ್ಪ ಮೂಡ್ತಾ ಇದೆ. ಅದು ಬೆಳೀಬೇಕು. ಪ್ರಾಚೀನ ಗ್ರಂಥಗಳ ಬಗ್ಗೆ ಒಂದು ಎಚ್ಚರ ಮೂಡಬೇಕು. ಅದಕ್ಕೆ ಆ ದೃಷ್ಟಿಯಿಂದ ನಾವು ನಮ್ಮ ಮಕ್ಕಳಿಗೆ ಹಿಂದೆ ಚಿಕ್ಕವರಿದ್ದಾಗ ಮಕ್ಕಳಿಗೆ ಮನೆಯಲ್ಲಿ ತಾಯಿ ಅಜ್ಜಿ ರಾಮಾಯಣ ಭಾರತದ ಕಥೆ ಹೇಳ್ತಿದ್ದರು, ಅಷ್ಟಾದರೂ ಗೊತ್ತಾಗ್ತಿತ್ತು. ಈಗ ಅದೂ ಇಲ್ಲ, ಕಥೆ ಹೇಳೋರು ಇಲ್ಲ. ಯಾಕಂದರೆ ಅಜ್ಜಿಗೆ ಮರೆತು ಹೋಗಿದೆ. ಈಗ ಮೊಮ್ಮಗನಿಗೇನು ಹೇಳೋದು? ಅಜ್ಜಿಗೂ ನೆನಪಿಲ್ಲ, ಅಮ್ಮನಿಗೂ ನೆನಪಿಲ್ಲ. ಮೊಮ್ಮಗನ ಹತ್ರ ರಾಮಾಯಣ ಹಾಗೊಂದು ಉಂಟಾ ಅಂತ ಕೇಳ್ತಾನೆ. ರಾಮಾಯಣದ ಕಥೆ ಮಹಾಭಾರತ ಅಂತ ಒಂದು ಟೆಕ್ಸ್ಟ್ ಬುಕ್ ಉಂಟಾ ಅಂತ ಇವತ್ತು ಕಾಲೇಜಿನಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಕೇಳುವ ಸ್ಥಿತಿ ಇದೆ ಈ ದೇಶದಲ್ಲಿ. ಆ ದೃಷ್ಟಿಯಿಂದ ಇಂಥ ಕೆಲಸಗಳು ನಮ್ಮ ಇವತ್ತು ನಡಿಬೇಕಾದ ಏನು ಅಂದರೆ ನಮ್ಮ ಪ್ರಾಚೀನ ಸಂಸ್ಕೃತಿಯ ಒಂದು ಸಣ್ಣ ಪರಿಚಯ, ಸ್ವಲ್ಪ ಆದರೂ ಆ ಸಂಸ್ಕಾರ ನಮ್ಮಲ್ಲಿ ಉಳಿಯುವಂಥ ಕೆಲಸ ನಡೀಬೇಕು. ತುಂಬ ಈ ಸಂಸ್ಥೆ ಮತ್ತು ಇಂಥ ಅನೇಕ ಸಂಸ್ಥೆಗಳು ಇವತ್ತು ಜೀವಂತವಾಗಿರೋದರಿಂದ ಅಂಥ ಒಂದು ಜಾಗೃತಿಯ ಕೆಲಸ ಸ್ವಲ್ಪ ಮಟ್ಟಿಗೆ ಆಗ್ತಾಯಿದೆ. ಈ ಬಾರಿಯ 14 ದಿವಸಗಳ ಕಾಲ ರಾಮಾಯಣದ ಬಗ್ಗೆ ಒಂದು ದೃಷ್ಟಿಯಿಂದ ರಾಮಾಯಣ ನಮಗೆ ಉಪಬದ್ಧವಾಗಿರ್ತಕ್ಕಂಥ ದಾರ್ಶನಿಕ ಗ್ರಂಥಗಳಲ್ಲಿ ಕಾವ್ಯ ಆದರೂ ಅದು ದಾರ್ಶನಿಕ ಗ್ರಂಥ. ನಮ್ಮಲ್ಲಿ ಕಾವ್ಯ, ಶಾಸ್ತ್ರ ಕಾವ್ಯ, ಕಾವ್ಯಶಾಸ್ತ್ರ ಅಂತ ಹೀಗೆ ವಿಭಾಗ ಮಾಡ್ತಿದ್ದರು. ಬರೀ ಶಾಸ್ತ್ರದ ಪ್ರಮೇಯವನ್ನು ಬರೀ ತರ್ಕಬದ್ಧವಾಗಿ ನಮ್ಮ ಮುಂದೆ ಇರತಕ್ಕ ಗ್ರಂಥಗಳನ್ನು ಶಾಸ್ತ್ರ ಅಂತೇಳಿ, ಅದನ್ನು ಬರೇ ಕವನ ಜೀವನದ ನವರಸಭರಿತವಾದ ಪ್ರಸಂಗಗಳನ್ನು ಪದ್ಯರೂಪವಾಗಿಯೋ ಗದ್ಯರೂಪವಾಗಿ ವರ್ಣಿಸುವುದನ್ನು ಕಾವ್ಯ ಅಂತ ಹೇಳಿದರು. ಶಾಸ್ತ್ರದ ಪ್ರಮೇಯವನ್ನು ರಸಬದ್ಧವಾಗಿ ಹೇಳುವುದನ್ನು ಅದು ಅದರಲ್ಲಿ ಕಾವ್ಯದ ಮುಖ ಹೆಚ್ಚಾಗಿದ್ದರೆ ಕಾವ್ಯಶಾಸ್ತ್ರ, ಶಾಸ್ತ್ರಕ್ಕೆ ಒತ್ತಾಗಿದ್ದರೆ ಶಾಸ್ತ್ರಕಾವ್ಯ ಅಂತ. ಕಾವ್ಯದ ಆಸ್ಪೆಕ್ಟು ಅಪ್ರಧಾನ, ಶಾಸ್ತ್ರದ ಮುಖ ಒತ್ತಾದಾಗ ಶಾಸ್ತ್ರಕಾವ್ಯ. ಈಗ ಮಹಾಭಾರತವನ್ನು ಶಾಸ್ತ್ರಕಾವ್ಯ ಅಂತಾರೆ. ಪ್ರಾಯ ವಾಲ್ಮೀಕಿ ರಾಮಾಯಣವನ್ನು ಕಾವ್ಯಶಾಸ್ತ್ರ ಅಂತ ಹೇಳ್ಬೋದು. ಅದರಲ್ಲಿ ಕಾವ್ಯದ ಮುಖಕ್ಕೆ ಒತ್ತು ಜಾಸ್ತಿ, ಆದರೆ ಅದು ಶಾಸ್ತ್ರ. ಯಾಕೆಂದರೆ ವೇದ ಪ್ರಾಚೇತ ಆಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಅಂತ ವಾಲ್ಮೀಕಿ ಹೇಳ್ತಾರೆ. ಭಗವಂತ ರಾಮಚಂದ್ರನಾಗಿ ಭೂಮಿಗೆ ಬಂದಾಗ ವೇದ ರಾಮಾಯಣವಾಗಿ ಬಂತು ಅಂತ. ಅಂದರೆ ವೇದದ ಸಾರವೇ ರಾಮಾಯಣ, ಅದು ಶಾಸ್ತ್ರದ ಸಾರ ಅಂತಾಯಿತು. ಆದರೆ ಅದು ಪೂರ್ತಿ ಕಾವ್ಯದ ರೂಪದಲ್ಲಿದೆ. ಅದನ್ನು ಕಾವ್ಯಶಾಸ್ತ್ರ, ಮಹಾಭಾರತವನ್ನು ಶಾಸ್ತ್ರಕಾವ್ಯ ಅಂತಲೂ ರಾಮಾಯಣವನ್ನು ಕಾವ್ಯಶಾಸ್ತ್ರ ಅಂತಲೂ ಪ್ರಾಚೀನರು ಕರೆದದ್ದುಂಟು. ಮತ್ತು ಒಂದು ದೃಷ್ಟಿಯಿಂದ ಅದು ಒಳ್ಳೆಯ ನಿರ್ಧಾರ. ಹಾಗೆ ಕಾವ್ಯದ ಮುಖದಿಂದ ಶಾಸ್ತ್ರವನ್ನು ತಿಳಿ ಹೇಳುವ ಅದು ಯಾಕೆ ಬೇಕು ಅಂದರೆ ಸಾಮಾನ್ಯ ಜನರಿಗೆ ಆವರ್ಜನೆ. ಶಾಸ್ತ್ರ ಅನ್ನೋದು ಯಾರಿಗೆ ಕ್ಲಿಷ್ಟವಾಗುತ್ತೆ ಅವರಿಗೆ ಅದನ್ನು ಕಾವ್ಯದ ಮುಖದಿಂದ ಹೇಳಿದಾಗ ಹೆಚ್ಚು ಜನರು ಅದನ್ನು ಖುಷಿ ಪಡ್ತಾರೆ ಮತ್ತು ಹೆಚ್ಚು ಜನ ಅದನ್ನು ಅನುಭವಿಸ್ತಾರೆ, ಸುಖ ಪಡ್ತಾರೆ. ಅದಕ್ಕೋಸ್ಕರ ಹಿಂದಿನವರು ಎಷ್ಟೋ ಶಾಸ್ತ್ರದ ಪ್ರಮೇಯಗಳನ್ನು ಅದು ಕಥೆಯ ರೂಪದಲ್ಲಿ ಕಾವ್ಯದ ರೂಪದಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅಂಥ ಒಂದು ಕಾವ್ಯಶಾಸ್ತ್ರ. ಮತ್ತು ನಾವು ಕಾಲಘಟ್ಟದಲ್ಲಿ ನೋಡಿದರೆ ವ್ಯಾಸರಿಗಿಂತ ವಾಲ್ಮೀಕಿ ಪ್ರಾಚೀನರು. ವ್ಯಾಸರು ನಮ್ಮ ಈ ದೇಶದ ಎಲ್ಲ ಸಾಂಸ್ಕೃತಿಕ ಪರಂಪರೆಯ ಪುನರುತ್ಥಾನ ಮಾಡಿದ ಮೂಲ ಪುರುಷ. 18 ಪುರಾಣಗಳು, ವೇದಗಳನ್ನು ವಿಭಾಗ ಮಾಡಿದರು, 18 ಪುರಾಣಗಳನ್ನು ಕೊಟ್ಟರು. ಎಲ್ಲಕ್ಕಿಂತ ಭಾರತಂ ಸರ್ವಶಾಸ್ತ್ರೇಶು, ಸರ್ವಶಾಸ್ತ್ರೋತ್ತಮವಾದ ಭಾರತವನ್ನು ಕೊಟ್ಟರು. ಅಂಥ ಎಲ್ಲ ಗ್ರಂಥಗಳನ್ನು ಕೊಟ್ಟಂಥ ವ್ಯಾಸರು ಅರ್ವಾಚೀನರು ವಾಲ್ಮೀಕಿಗಿಂತ. ಅದಕ್ಕಿಂತಲೂ ಪ್ರಾಚೀನ ಗ್ರಂಥ ರಾಮಾಯಣ. ಅವತಾರದ ದೃಷ್ಟಿಯಿಂದಲೂ ಭಾರತ ಕೃಷ್ಣನ ಅವತಾರದ ಮಹಿಮೆಯನ್ನು ಬಿತ್ತರಿಸಿದರೆ ಅದಕ್ಕಿಂತ ಪೂರ್ವ ಅವತಾರ ರಾಮ ಅವತಾರದ ಕಥೆಯನ್ನು ಆ ದೃಷ್ಟಿಯಿಂದ ಅತ್ಯಂತ ಪ್ರಾಚೀನವಾದಂಥ ಒಂದು ಕಾವ್ಯವೂ ಆದ ಶಾಸ್ತ್ರವೂ ಆದ ವಾಲ್ಮೀಕಿ ರಾಮಾಯಣ. ಅದರ ಒಂದು
ಪ್ರಾರಂಭದ ವ್ಯಕ್ತಿ ಚಿಂತನೆ, ಅದರಲ್ಲಿ ಬರತಕ್ಕಂಥ ಪತ್ರಗಳ ಚಿಂತನೆ ಮಾಡುವ ಮುಂಚೆ ಒಂದು ರೋಚಕವಾದ ಹಿನ್ನೆಲೆ, ಅವರೇ ರಾಮಾಯಣ ರಚನೆಗೆ ಅವರು ಕೊಟ್ಟಿರತಕ್ಕಂಥ ಒಂದು ರೋಚಕವಾದ ಹಿನ್ನೆಲೆಯ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ಕಥೆ ಇದೆ. ಆ ಕಥೆ ಅದು ಕಥೆ ಬರೀ ಕಥೆ ಇರಬಹುದು, ಐತಿಹಾಸಿಕ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಏನು ಅಂದರೆ, ವಾಲ್ಮೀಕಿಗಳು ಒಬ್ಬರು ಬೇಡ ಆಗಿದ್ದರು. ಬೇಡನಾಗಿ ಕಾಡಿನಲ್ಲಿ ಬೇಟೆಯಾಡಿಕೊಂಡು ಪ್ರಾಣಿ ಹಿಂಸೆ ಮಾಡಿಕೊಂಡು ಸ್ವಚ್ಛಂದವಾಗಿ ಜೀವನ ಮಾಡ್ತಾ ಇದ್ದರು ಅಂತ ಒಂದು ಕಥೆ ಹೇಳುತ್ತದೆ. ಆಮೇಲೆ ನಾರದರು ಋಷಿಗಳ ಭೇಟಿಯಾದಾಗ, ಅಲ್ಲಪ್ಪ ನೀನು ಹೀಗೆ ಬೇಟೆಯಾಡಿ ಪ್ರಾಣಿಗಳನ್ನು ಕೊಂದು, ಅಲ್ಲ ಅದು ನನ್ನ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೋಸ್ಕರ ನಾನು ಬೇಟೆಯಾಡ್ತೇನೆ, ಅಲ್ಲ ಹೆಂಡತಿ ಮಕ್ಕಳನ್ನು ಸಾಕೋದಕ್ಕೋಸ್ಕರ ನೀನು ಪ್ರಾಣಿ ಹಿಂಸೆ ಮಾಡಿದರೆ ನೀನು ಮಾಡಿದ ಹಿಂಸೆಯ ಅದರ ಪಾಪವನ್ನು ನಿನ್ನ ಹೆಂಡತಿ ಮಕ್ಕಳು ತಗೋತಾರಾ ಅಂತ ಕೇಳಿದ್ರಂತೆ. ಇದು ಇರೋ ಕಥೆ, ನಾನು ಓದಿದ್ದೇನೆ ಒಂದು ಕೆಲವು ಪುಸ್ತಕಗಳಲ್ಲಿ. ಅದಕ್ಕೆ ಆತ ಹೋಗಿ ನಿನ್ನ ಹೆಂಡತಿ ಹತ್ರ ಕೇಳಿದ, ನಿನ್ನ ಹೆಂಡತಿ ಹೇಳಿದಂತೆ ನೀವು ಪ್ರಾಣಿ ಕೊಂದರೆ ನಾನು ಯಾಕೆ ಪಾಪ ಹೊರಬೇಕು, ನನಗೆ ಬೇಡ ಅಂದಂತೆ. ಅಷ್ಟೊತ್ತಿಗೆ ಪಶ್ಚಾತ್ತಾಪ ಆಯಿತು. ಅಲ್ಲಿಂದ ವ್ಯಾಧ ವೃತ್ತಿಯನ್ನು ಬಿಟ್ಟು ತಪಸ್ಸು ಮಾಡಲಿಕ್ಕೆ ಕೂತರು. ಅದಕ್ಕೂ ಒಂದು ಕಥೆ ಇದೆ. ತಪಸ್ಸು ಮಾಡಬೇಕಾದ್ರೆ ಮಂತ್ರೋಪದೇಶ ಕೊಡಿ ಅಂತ ಕೇಳಿದ್ರಂತೆ ನಾರದರ ಹತ್ರ. ಇವರು ಏನು ರಾಮ ಅಂತ ಹೇಳಲಿಕ್ಕೆ ಬರಲಿಲ್ಲ ಅಂತ ವಾಲ್ಮೀಕಿ. ಇದೆಲ್ಲ ಕಾಲ್ಪನಿಕವಾದ ಕಥೆಗಳು, ಇದನ್ನು ವಸ್ತುಸ್ಥಿತಿಯನ್ನು ತಿಳ್ಕೊಬೇಡಿ. ರಾಮ ಅಂತ ಹೇಳಲಿಕ್ಕೂ ಬರಲಿಲ್ಲ ರಾಮಾಯಣ ಬರೆದವರಿಗೆ. ಮೊದಲು ಕಡೆಗೆ ಹತ್ತಿರದಲ್ಲಿದ್ದ ಒಂದು ಮರ ತೋರಿಸಿದ್ರಿಂದ ಇದೇನು ಒಂದು ಮರ ಅಂದರೆ ಏನು, ನಾರದರಿಗೂ ವಾಲ್ಮೀಕಿಗೂ ಕನ್ನಡ ಗೊತ್ತಿತ್ತು ಅಂತ ಆಯಿತು, ಕನ್ನಡದಲ್ಲಿ ಮಾತಾಡ್ತಿದ್ರು ಅಂತ ಆಯ್ತು. ಅದು ಈ ಕಥೆ ಬರೆದವರು ಯಾರೋ ಕನ್ನಡದ ಹರಿಕಥೆಯವರು. ಮರ ಮರ ಅಂತ ಹೇಳಿ ಕಡೆ ಅದನ್ನೇ ಅಮ್ಮ ಹೇಳೋದು, ಕಡೆ ಮರ 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 ರಾಮ ಆಯಿತು, ಮರವೇ ರಾಮ ಆಯಿತು ಅಂತ. ಇದು ಒಂದು ರೋಚಕವಾದ ಕಥೆ. ವಸ್ತುತಃ ನನಗೆ ತಿಳಿದ ಹಾಗೆ ಪ್ರಾಚೀನ ಗ್ರಂಥಗಳನ್ನು ಅವಲೋಕನ ಮಾಡಿದರೆ ವಾಲ್ಮೀಕಿ ಬೇಡ ಆಗಿದ್ದರು ಅನ್ನೋದಕ್ಕೆ ದಾಖಲೆಯೇ ಇಲ್ಲ. ಪ್ರಾಚೇತಸೋ ಮುನಿವೃಷ, ವರುಣನ ಮಗ ಅಂತ. ವಸಿಷ್ಠ ಮತ್ತು ವಾಲ್ಮೀಕಿಗಳು ಅಣ್ಣ ತಮ್ಮಂದಿರು. ಈಗ ಒಬ್ಬ ಬೇಡ ಆಗೋದು ಹೇಗೆ ಅದರಲ್ಲಿ? ವಸಿಷ್ಠರು ಮತ್ತು ವಾಲ್ಮೀಕಿ ಪ್ರಚೇತ ವರುಣನ ಪುತ್ರ ಅಂತ ವಾಲ್ಮೀಕಿಯೇ ಹೇಳ್ಕೊಂಡಿದ್ದಾರೆ. ಪ್ರಾಚೇತ ಸಹ ನಾನು ವರುಣನ ಮಗ ಅಂತ. ಹಾಗಾಗಿ ಅವರು ಬೇಡರಾಗಿದ್ದರು ಅನ್ನೋದೇ ಪ್ರಾಯ ಆಧಾರ ಇಲ್ಲದ, ಸಂಸ್ಕೃತದಲ್ಲೇ ಒಂದು ಪುರಾಣದ ಕಥೆ ಅಂತ ಪ್ರಿಂಟ್ ಆಗಿಬಿಟ್ಟಿದೆ, ನಾನು ಓದಿದ್ದೇನೆ. ಬಟ್ ಅದು ಆಧಾರ ಇಲ್ಲದ ಕಥೆ. ಏನೇ ಇರಲಿ, ಅದರ ಒಂದು ವಿಷಯ, ಅವರು ತಾನು ಮುಂದೆ ಹೇಳ್ತಕ್ಕ ಕಥೆ ಅವರು ಬೇಡರಾಗಿದ್ದರೊಂದಿಗೆ ಸ್ಫೂರ್ತಿ. ಈ ಕಥೆ ರಚನೆ ಮಾಡುವುದಕ್ಕೆ, ರಾಮಾಯಣ ರಚನೆಯ ಮೊದಲು ಅವರಿಗೆ ಬಂದ ಸ್ಫೂರ್ತಿ ಒಂದು ಯಾವುದೋ ಒಂದು ಒಳಗಿಂದ ಸ್ಫುರಣ ಆಗಬೇಕಲ್ಲ. ನಾನು ರಾಮಾಯಣ ಬರಿಬೇಕು ಅನ್ನುವಂಥ ತುಡಿತ ಅವರಲ್ಲಿ ಉಂಟಾದದ್ದು ಹೇಗೆ? ಅವರವರ ಶಿಷ್ಯನ ಜೊತೆಗೆ ಸ್ನಾನಕ್ಕೆ ಹೋಗಿದ್ದಾರೆ ನದಿ ತೀರಕ್ಕೆ. ನದಿ ತೀರಕ್ಕೆ ಹೋಗುವಾಗ ನಿಮಗೆ ಕಥೆಯೆಲ್ಲ ಗೊತ್ತಿದ್ದದ್ದೇ. ಆದರೆ ಆ ಕಥೆ ಹಿಂದೆ ಬಹಳ ರೋಚಕವಾದ ಅಂಶ ಏನು ಅಂದರೆ, ಕಥೆ ನದಿ ತೀರಕ್ಕೆ ಹೋಗಿದ್ದಾರೆ. ಅಲ್ಲಿ ಒಂದು ಮರದಲ್ಲಿ 2 ಪಕ್ಷಿಗಳು ಕೂತಿದ್ದಾರೆ. ಇವರು ಪಾಪ ಆ ಪಕ್ಷಿಗಳನ್ನು ನೋಡ್ತಾ, ಅದು ಒಂದು ಗಂಡು ಒಂದು ಹೆಣ್ಣು, ಕ್ರೌಂಚ ಪಕ್ಷಿ. ಕ್ರೌಂಚ ಪಕ್ಷಿ ಅಂದರೆ ಒಂದು ಜಾತಿಯ, ಅದನ್ನು ಅವರು ವರ್ಣನೆ ನೋಡಿದರೆ ಕ್ರೌಂಚ ಪಕ್ಷಿ ಅಂದರೆ ಸಂಸ್ಕೃತದಲ್ಲಿ ಇವತ್ತು ಒಂದು ಜಾತಿಯ ಕೊಕ್ಕರೆ ಅದು. ಆದರೆ ರಾಮಾಯಣದಲ್ಲಿ ಅದು ವರ್ಣನೆ ನೋಡಿದರೆ ಅದು ಕೊಕ್ಕರೆಯೋ ಅಥವಾ ಕಾಡು ಕೋಳಿಯ ಜಾತಿಯ ಪಕ್ಷಿಯೋ ಅಂತ ಸಂಶಯ ಆಗತ್ತೆ. ಇರಲಿ, ಏನೋ 2 ಪಕ್ಷಿಗಳು ಪರಸ್ಪರ ಒಂದನ್ನೊಂದು ಮುದ್ದಿಸುತ್ತಾ, ಪ್ರಾಣಿಗಳಲ್ಲೂ ಏನು ಅನುರಾಗ, ಏನು ಪ್ರೀತಿ, ಏನು ಅನುಬಂಧ ಅಂತ ಪಾಪ ಮೈಮರೆತು ನೋಡ್ತಾ ಇದ್ದಾರೆ ವಾಲ್ಮೀಕಿಗಳು. ನಾವು ವಾಲ್ಮೀಕಿಯ ಒಂದು ವ್ಯಕ್ತಿತ್ವವೇ ಒಂದು ವಿಚಿತ್ರ. ಅವರು ಸ್ವತಃ ಸಂಸಾರಿಗಳಲ್ಲ. ಆ ಪಕ್ಷಿಗಳ ಸಂಸಾರ ಜೀವನವನ್ನು ನೋಡಿ ಏನು ಒಂದು ಪ್ರೀತಿ, ಏನು ಅನುರಾಗ, ಆ ಗಂಡು ಆ ಹೆಣ್ಣನ್ನು, ಹೆಣ್ಣು ಆ ಗಂಡನ್ನು ಪರಸ್ಪರ ಮುದ್ದಿಸುವ ಪರಿ, ಏನು ಆ ಭಗವಂತನ ಲೀಲೆ, ಪ್ರಾಣಿಗಳಲ್ಲೂ ಎಂಥ ಅನುರಾಗವನ್ನು ಇಟ್ಟಿದ್ದಾನೆ ಅಂತ ಅದನ್ನು ನೋಡಿಕೊಂಡು ಮೈಮರೆತು ಹೋಗ್ತಾ ಇದ್ದಾರೆ. ಸ್ನಾನಕ್ಕೆ ಅಂತ ಹೋದವರು ಈ ದೃಶ್ಯ ನೋಡ್ತಾ ಅದರ ಹಿಂದೆ ಇರತಕ್ಕಂಥ ಒಂದು ಭಗವಂತನ ಲೀಲೆ, ಸೃಷ್ಟಿಯ ಒಂದು ಸೆಳೆತ, ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಹೋಗ್ತಾರೆ. ಯೋಚನೆ ಮಾಡ್ತಾ ಹೋಗುವಾಗ ಅವರಿಗೆ ಇದ್ದಕ್ಕಿದ್ದ ಹಾಗೆಯೇ ಅವರ ಕಣ್ಮುಂದೆ ಆ ಮೇಲೆ ಇದ್ದಂಥ ಗಂಡು ಹಕ್ಕಿ ಕೆಳಗೆ ಬಿತ್ತು. ಯಾಕೆಂದರೆ ಯಾರೋ ಒಬ್ಬ ಬೇಡನವ ಬಾಣೆ ಬಿಟ್ಟಿದ್ದಾನೆ ಅದಕ್ಕೆ, ಅವನ ಆಹಾರಕ್ಕೋಸ್ಕರ.
ಯಮ ಕೂಡ ಗಂಡು ಹೆಣ್ಣು ಪ್ರೀತಿಸುವಾಗ ಸಾಯಿಸೋದಿಲ್ಲ ಅಂತ ಒಂದು ಕಥೆ ಇದೆ. ಆದರೆ ಬೇಡನಿಗೆ ಅದು ಯಾವುದೂ ಇಲ್ಲ, ಅವನಿಗೆ ಹೊಟ್ಟೆ ಪಾಡು. ಸರಿ, ಅದು ಒಂದನ್ನೊಂದು ಪ್ರೀತಿಸ್ತಾ ಇದ್ದಾಗ ಗಂಡಿಗೆ ಬಾಣ ಬಿಟ್ಟ, ಅದು ಮೇಲಿನಿಂದ ಕೆಳಕ್ಕೆ ಬಿತ್ತು. ಬಾಣದ ಬೆಟ್ಟು ತಾಗಿದ್ದು ಕೆಳಕ್ಕೆ ಬಿದ್ದು ಮೈಯಿಂದ ನೆತ್ತರು ಬಸಿದು ನೆತ್ತರಿನಲ್ಲಿ ಬಿಲಿ ಬಿಲಿ ಒದ್ದಾಡಿ ಪ್ರಾಣ ಬಿಡುವುದನ್ನು ನೋಡ್ತಾರೆ ಇವರು. ಈ ಋಷಿಯ ಹೃದಯ ಕಲಕಿ ಹೋಯಿತು. ಅಯ್ಯೋ ಪಾಪ ಅಂತ. ಇವತ್ತು ಮನುಷ್ಯರನ್ನು ಕೊಂದರೂ ಹಾಗೆ ಅನಿಸೋದಿಲ್ಲ, ಬೀದಿಯಲ್ಲೇ ಕೊಚ್ಚಿಕೊಳ್ತಾರೆ. ಅಂದರೆ ಮನುಷ್ಯರು ಎಷ್ಟು ನೀಚರಾಗಿದ್ದಾರೆ ಅಂದರೆ ಯಾವ ಸಂವೇದನೆಯೂ ಇಲ್ಲ. ಮತ್ತು ಇನ್ನೊಬ್ಬರನ್ನು ಕೊಲ್ಲುವುದು ಒಂದು ಧರ್ಮದ ಕ್ರಿಯೆ ಅಂತ ತಿಳ್ಕೊಂಡಂಥ ಮತಾಂಧರು ಹುಟ್ಟಿಕೊಂಡಿದ್ದಾರೆ ಈ ದೇಶದಲ್ಲಿ, ಪ್ರಪಂಚದಲ್ಲಿ. ಇವತ್ತು ಕೊಲ್ಲುವುದು ಧರ್ಮ ಅಂತ. ಅಂದರೆ ನನಗೆ ಕಾಣೋದು, ಒಮ್ಮೊಮ್ಮೆ ರಾಮಾಯಣದಲ್ಲಿ ಮುಂದೆ ಬರ್ತಾರೆ, ಪುರಾಣಗಳಲ್ಲಿ ಬರ್ತಾರೆ, ಇನ್ನೊಬ್ಬರನ್ನು ಕೊಲ್ಲುವುದರಲ್ಲಿ ಸಂತೋಷ ಪಡುವವರನ್ನು ರಾಕ್ಷಸರು ದೈತ್ಯರು ಅಂತ ಹೇಳ್ತಾರೆ. ಅವರೆಲ್ಲ ಹುಟ್ಟಿರಬೇಕು ಈಗ ಅವರು ದೈತ್ಯರು ರಾಕ್ಷಸರು ಅಂತ ಹೆಸರಿಲ್ಲ ಅಷ್ಟೇ. ಏನು ಪುರಾಣದಲ್ಲಿ ಹೇಳಿದ್ದಾರೆ ಅವರ ಸ್ವಭಾವ, ಅದೇ ಸ್ವಭಾವ ಡಿಟ್ಟೋ ಇವುಗಳಲ್ಲಿದೆ. ಇವುಗಳನ್ನು ಯಾಕೆ ರಾಕ್ಷಸರು ದೈತ್ಯರು ಅಂತ ಹೇಳಬಾರ್ದು, ಮನುಷ್ಯರು ಅಂತ ಹೇಳೋದು ಸಾಧ್ಯ ಇಲ್ಲ. ಯಾಕೆಂದರೆ ದೈತ್ಯರು ಈಗ ದೈತ್ಯರು ಅಂತ ಒಂದು ಗುಂಪು ಉಂಟ, ಜನಾಂಗ, ರಾಕ್ಷಸರು ಅಂತ ಇಲ್ಲ. ಎಲ್ಲ ಮನುಷ್ಯರಲ್ಲಿ ಸೇರಿ ಹೋಗಿದ್ದಾರೆ. ಎಲ್ಲಿ ಹುಡುಕೋದು ಕಷ್ಟ. ನಾವು ದೈತ್ಯರು ಯಾರು, ನಮ್ಮ ಪಕ್ಕದ ಮನೆಯಲ್ಲೇ ಇರಬಹುದು, ನಮ್ಮ ಮನೆಯಲ್ಲೇ ಇರ್ಬೋದು, ನಾವೇ ಆಗಿರ್ಬೋದು, ಗೊತ್ತಾಗೋಲ್ಲ. ಯಾರೂ ದೈತ್ಯರು ಇರ್ಬೋದು. ಹಾಗಾಗಿ ಅವರಿಗೆ ಪಾಪ ವಾಲ್ಮೀಕಿಗಳಿಗೆ ಅಯ್ಯೋ ಪಾಪ ಅಂತ. ಮನುಷ್ಯ ಆದರೇನು, ಪಕ್ಷಿ ಆದೇನು, ಜೀವ ಅಲ್ವಾ. ಅದು ಒಂದು ತಾನು ಪ್ರೀತಿಸಿದ ಹೆಣ್ಣಿನ ಜೊತೆಗೆ ಮುದ್ದಿಸ್ತಾ ಇರುವಾಗ ಇವನು ಹೊಡೆದು ಬಿಟ್ಟಲ್ಲ, ಕೆಳಗೆ ಬಿದ್ದು ಬಿಲಿ ಬಿಲಿ ಒದ್ದಾಡ್ತಾ ಇದೆ, ಮೇಲಿನಿಂದ ಆ ಹೆಣ್ಣು ಹಕ್ಕಿ ಚೀರುತ್ತಾ ಇದೆ. ಅದನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ, ನೋವು ಹತ್ತು ಬಿಟ್ಟರು ವಾಲ್ಮೀಕಿಗಳು. ಅಯ್ಯೋ ಪಾಪವೇ ಹೀಗಾಯ್ತಲ್ಲ ಅಂತ. ಶೋಕ, ತಮಾಷೆ ಏನು ಗೊತ್ತುಂಟ, ದುಃಖದ ಎರಡನೇ ಸ್ಟೆಪ್ ಏನು ಗೊತ್ತುಂಟ, ಜೋರು ದುಃಖ ಆದಾಗ ಜೋರು ಕೋಪ ಬರೋದು. ದುಃಖ ಆದರೆ ಅದರ ಪ್ರತಿಕ್ರಿಯೆ ಕೋಪ, ಸಿಟ್ಟುವಂಥವರಿಗೆ ಯಾರ ಮೇಲೆ, ಇಂಥ ಕೆಲಸ ನೀಚ ಕೆಲಸ ಮಾಡೋದು ಬೇಡ ಮೇಲೆ ಸಿಟ್ಟುವಂತ. ಪಾಪ ಅವು ಏನು ತಪ್ಪು ಮಾಡಿದ್ದವು, ಒಂದನ್ನೊಂದು ಯಾರ ಹಂಗೂ ಬೇಡ ಅಂತ ಮರದ ತುದಿಯಲ್ಲಿ ಕೂತು ಯಾರಿಗ ತೊಂದರೆ ಕೊಟ್ಟವ, ನಿರಪಾಯ ಪ್ರಾಣಿ, ಒಬ್ಬರಿಗೆ ತೊಂದರೆ ಕೊಡುವಂಥವೂ ಅಲ್ಲ, ತೊಂದರೆ ಕೊಟ್ಟೂ ಇಲ್ಲ, ಏನೂ ಮಾಡದ ನಿರಪಾಯ ಪ್ರಾಣಿಗಳು ತಮ್ಮಷ್ಟಕ್ಕೆ ತಾವು ಪ್ರೀತಿಸ್ತಾ ಇದ್ದಾಗ ಇವನಿಗೆ ಅದನ್ನು ನೋಡಿ ಸಹನೆ ಆಗಲಿಲ್ಲಲ್ಲ, ಎಂಥ ನೀಚ ಇವ ಅಂತ ಬೇಡನ ಮೇಲೆ ಕೋಪ ಬಂತು. ನಾನು ಪ್ರಾಯ ಅವರು ಬೇಡರಾಗಿದ್ದರು ಅನ್ನೋದಕ್ಕೆ ಈ ಕಥೆ ಸ್ಫೂರ್ತಿ ಕೊಟ್ಟಿರ್ಬೋದು ಅಂತ. ಅವ್ರಿಗೆ ಪ್ರಾಯ ತಾನು ಬೇಡರಾಗಿದ್ದೆ, ಹೀಗೆ ಮಾಡ್ತಿದ್ದೆ ಅಲ್ಲ ಅಂತ ಖಂಡಿತೇನೋ, ಅದರಿಂದ ಕೋಪ ಬಂತೇನೋ ಅಂತ ತಮಾಷೆ ಮಾಡೋದುಂಟು. ಆದರೆ ಆ ಪ್ರಾಯ ಈ ಕಥೆ ಬರೆಯೋರಿಗೆ ಅದು ಕಾರಣ ಇರ್ಬೋದು. ಕೋಪ ಬಂತು. ಶೋಕ ಶ್ಲೋಕತ್ವಮಾಗತಃ ಅಂತ ಅವರೇ ಹೇಳ್ತಾರೆ. ನನ್ನ ದುಃಖ ನನ್ನ ಬಾಯಿಯಿಂದ ಒಂದು ಶ್ಲೋಕವಾಗಿ ಹೊರಗೆ ಬಂತು. ಏನು ಹೇಳಿದರು ಅವರಿಗೆ? ಶೋಕದಿಂದ ಏನಾಯಿತು ಅಂದರೆ, ಆ ಬೇಡನನ್ನು ಶಾಪ ಕೊಟ್ಟಿಡಬೇಕು. ಯಾಕೆ? ಯತ್ ಕ್ರೌಂಚ ಮಿಥುನಾತ್ ಏಕಂ ಅವಧೀಹಿ ಕಾಮಮೋಹಿತಂ. ಅವರು ಕಾಣೋದು ಕ್ರೌಂಚ ಮಿಥುನ, ಎರಡು ಕ್ರೌಂಚ ಪಕ್ಷಿಗಳು. ಆ ಎರಡು ಕ್ರೌಂಚ ಪಕ್ಷಿಗಳಲ್ಲಿ ಒಂದನ್ನು ಕೊಂದಿಯಲ್ಲ, ಅವಧೀಹಿ. ಅದು ಯಾವಾಗ? ಕಾಮಮೋಹಿತವಾಗಿದ್ದಾಗ. ಅವು ಎರಡೂ ಪ್ರಣಯ ಸಲ್ಲಾಪದಲ್ಲಿ, ಪ್ರಣಯದ ಚೇಷ್ಟೆಯಲ್ಲಿ ಲೀನವಾಗಿದ್ದಾಗ ಕೊಂದುಬಿಟ್ಟೆ ಅಲ್ಲ. ಆದ್ದರಿಂದ ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತೀ ಸಮಾಹ. ಸಿಟ್ಟುವಂಥವರಿಗೆ ನಿಷಾದ ಅಂದರೆ ಬೇಡರು. ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತೀ ಸಮಾಹ. ನೀನು ಬಹಳ ಕಾಲ ಬದುಕಬೇಡ ಕೋಪದಿಂದ. ಪಾಪ ಒಂದು ಸತ್ತದ್ದಕ್ಕೆ ಇನ್ನೊಬ್ಬರ ಸಾವು ಅದಕ್ಕೆ ಪ್ರಾಯಶ್ಚಿತ್ತವ. ಧರ್ಮರಾಜ ಅಶ್ವಮೇಧ ಯಾಗ ಮಾಡು ಅಂತ ಹೇಳಿದಾಗ ಇದೇ ಮಾತು ಹೇಳಿದ್ದ. ನೀನು ಯುದ್ಧದಲ್ಲಿ ಲಕ್ಷಾಂತರ ಜನ ಸತ್ತರು, ನಾನು ಒಬ್ಬ ಪಾಪಿ, ನಾನು ಸಿಂಹಾಸನ ಏರಬಾರದು ಅಂದ ಧರ್ಮರಾಜ. ನೆತ್ತರನ್ನು ಕೋಡಿ ಹರಿದಿದೆ, ಲಕ್ಷ ಲಕ್ಷ ಜನ ಸತ್ತಿದ್ದಾರೆ, ಈ ಪಾಪದ ಸಿಂಹಾಸನದಲ್ಲಿ ನಾನು ಯಾಕೆ ಕೂಡಬೇಕು? ಅದಕ್ಕೆ ಹೇಳಿದರು, ಪಾಪದ ಪ್ರಾಯಶ್ಚಿತ್ತವಾಗಿ ಅಶ್ವಮೇಧ ಯಾಗ ಮಾಡು. ಧರ್ಮರಾಜ ಹೇಳ್ತಾರೆ, ಇಷ್ಟು ಜನ ಕೊಂದದ್ದು ಸಾಲದಕ್ಕೆ ಮತ್ತೆ ಒಂದು ಕುದುರೆ ಕೊಲ್ಲಬೇಕಾ ಅಂತ. ಇನ್ನೊಂದು ಪ್ರಾಯಶ್ಚಿತ್ತ, ಒಂದು ಸಾವಿಗೆ ಇನ್ನೊಂದು ಸಾವು ಮದ್ದ. ಹಾಗೆ ಇವನು ವ್ಯಾಧನನ್ನು ಕೊಂದರೆ ಅದು ಬದುಕುತ್ತಾ. ಆದರೆ ಕೋಪ ಅದನ್ನೆಲ್ಲ ಯೋಚಿಸುವುದಿಲ್ಲ. ನೀನು ಆ ಪ್ರಾಣಿಯನ್ನು
ಕಾಮಮೋಹಿತವಾಗಿರ್ತಕ್ಕಂತಹ ಪ್ರಾಣಿಯನ್ನು ಕೊಂದು ನೀನು ಹೆಚ್ಚು ಕಾಲ ಬದುಕಬೇಡ ಅಂತ ಅವರ ಬಾಯಲ್ಲಿ ಬಂದು ಹೋಯಿತು. ನಾವು ಸಿಟ್ಟಿನಲ್ಲಿ ಮಾತಾಡುವಾಗ ಯೋಚಿಸಿ ಮಾತಾಡೋಲ್ಲ, ಮಾತಾಡಿದ ಬೇರೆ ಸಮಯದಲ್ಲಿ ಯೋಚಿಸಿ ಮಾತಾಡ್ತೇವೆ. ಸಿಟ್ಟಿನಲ್ಲಿ ಮಾತಾಡಿ ಯೋಚಿಸೋದು. ಎಂತ ಹೇಳಿದೆ ನಾನು, ಅಯ್ಯೋ ಹೇಳಬಾರ್ದಿತ್ತಲ್ಲ ಅಂತ. ಇದು ಹೀಗೆ ಮಾತಾಡಿದ ಮೇಲೆ ಯೋಚಿಸುವುದು. ಯೋಚಿಸ್ತಾರೆ, ನಾನು ಯಾಕೆ ಶಾಪ ಕೊಟ್ಟೆ, ಅವನು ನನಗೇನು ಮಾಡಿದ್ದಾನೆ, ಅವನು ಮಾಡಿದ್ದು ಒಂದು ಪ್ರಾಣಿ ವಧೆ, ನಾನು ಒಂದು ಪ್ರಾಣಿ ವಧೆ ಮಾಡಿದೆ, ಇವನು ಸಾಯು ಅಂತ ಹೇಳಿದೆ, ನಾನು ಯಾಕೆ ಕೋಪಕ್ಕೊಳಗಾಗಿ ಶಾಪ ಕೊಟ್ಟೆ ಅಂತ ಅವರು ಯೋಚನೆ ಮಾಡ್ತಾರೆ. ಯಾಕೆ ಹೀಗಾಯಿತು, ನನ್ನ ಬಾಯಿಂದ ಯಾಕೆ ಹೀಗೆ ಬಂತು ಯೋಚನೆ ಮಾಡಿದರೆ ತಮಾಷೆ ಏನು ಗೊತ್ತುಂಟ, ಅದು ಶಾಪವಾಗಿರಲಿಲ್ಲ. ಕೋಪ ಅವರೆಲ್ಲರೂ ಶೋಕ ಶ್ಲೋಕವಾಯಿತು, ಕೋಪ ಶಾಪವಾಯಿತು ಅಂತ ತಿಳ್ಕೊಂಡ್ರೆ ಅದು ಶ್ಲೋಕ ಆದದ್ದು ಶ್ಲೋಕ ಆಯಿತು, ಶಾಪ ಆಗಲೇ ಇಲ್ಲ, ಅದು ಕೋಪ ಅಲ್ಲ. ಅದ್ರಲ್ಲಿ ನೋಡಿದರೆ ನೋಡಿ ನೀವು, ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮಃ, ಇದರಲ್ಲಿ ಏನು ಅಂದರೆ ನಿಷಾದ ಅಂದರೆ ಬೇಡರವನೇ ಅಂತ ನೀವು ಅರ್ಥ ಮಾಡಿದರೆ ಒಂದು ತಮಾಷೆ ಇದೆ. ಮಾ ಅಗಮಃ ಅಂದರೆ ಹೊಂದಬೇಡ. ಸಂಸ್ಕೃತದ ಪ್ರಕಾರ ಮಾ ಅನ್ನತಕ್ಕಂಥದ್ದು, ಮಾಂಗ್ ಅಂತದ್ದು ಅಂತ ಹೇಳ್ತಾರೆ. ಮಾ ಅನ್ನುವ ಅಕ್ಷರ ಬಂದಾಗ ನಿಷೇಧಾರ್ಥಕದು, ಬೇಡ ಅನ್ನುವ ಅರ್ಥ. ಮಾ ಅಂದ್ ಬೇಡ ಅಂದರೆ ಬೇಡ ಅಲ್ಲ, ಕನ್ನಡದ ಬೇಡ, ನಿಷೇಧ. ಮಾ ಅಗಮಃ ಅಂದರೆ ಹೊಂದಬೇಡ. ತಮಾಷೆ ಏನು ಅಂದರೆ ಮಾ ಅಂತಕ್ಕಂಥದ್ದು ಬಂದಾಗ ಲುಂಗಿಗೆ ಅದರ ಅಕಾರ ಲೋಪವಾಗುತ್ತೆ. ಅದರಿಂದ ಅದು ಶಾಪವಾದಂಥ ವಾಕ್ಯ ಆಗಿದ್ದರೆ ಮಾ ಗಮಃ ಆಗುತ್ತೆ, ಮಾ ಅಗಮಃ ಆಗೋಲ್ಲ. ಇದೆಲ್ಲ ಯೋಚನೆ ಮಾಡಿ ವ್ಯಾಕರಣ ಸೂತ್ರ ಏನು ಅಂತ ನೋಡಿ ಹೇಳಿದ್ದಲ್ಲ, ಸ್ಪಂಟೇನಿಯಸ್ ಆಗಿ ಬಾಯಿಂದ ಬಂದಿದ್ದೇ ಬೇರೆ ಅರ್ಥದಲ್ಲಿ ತೆರ್ಕೊಂಡಿತ್ತು. ಅವ್ರು ಹೇಳುವ ಅರ್ಥದಲ್ಲಿ ವ್ಯಾಕರಣ ತಪ್ಪಾಗುತ್ತೆ. ಅಲ್ಲಿ ಮಾ ಗಮಃ ಪ್ರತಿಷ್ಠಾಂ ತ್ವಂ ಅಂದರೆ ಸಮ, ಮಾ ಅಗಮಃ ಇದೆ ಅಲ್ಲಿ. ಯೋಚನೆ ಅಲ್ಲ, ಇದು ಬೇರೆ ತರ. ಮಾ ನಿಷಾದ, ಅರೆ ಮಾ ನಿಷಾದ ಅಂದರೆ ಲಕ್ಷ್ಮೀಪತಿ ಅಂತ ಅರ್ಥ, ಭಗವಂತನೇ. ಅವ್ರಿಗೆ ಗೊತ್ತಿಲ್ಲದೆಯೇ ಶಾಪದಲ್ಲಿ ಭಗವಂತನ ಸ್ತುತಿ, ಶ್ಲೋಕ ಅಂದರೆ ಯಶಸ್ಸು, ಭಗವಂತನ ಗುಣಗಾನ ಇದೆ. ಇದು ಏನು ಕಥೆ, ಅವರಿಗೆ ಆಶ್ಚರ್ಯ ಆಗೋಯ್ತು. ನಮಗೆ ಗೊತ್ತಿಲ್ಲದೆ ಇದನ್ನೇ ಏನಂದರೆ ಸ್ಫುರಣ ಅಂತ ಹೇಳೋದು. ಸ್ಫುರಣ ನಾವು ಯೋಚನೆ ಮಾಡಿ ಕಂಪೋಸ್ ಮಾಡೋದು, ಅದನ್ನು ಬೌದ್ಧಿಕವಾದ ರಚನೆ, ಮೆಂಟಲ್ ಕಾಂಪೋಸಿಷನ್. ಇದು ಇಂಟ್ಯೂಷನಲ್ ಫ್ಲ್ಯಾಶ್, ಸ್ಫುರಣ. ಇದು ಬುದ್ಧಿಪೂರ್ವಕವಾದ ರಚನೆ ಅಲ್ಲ, ಅವರಿಗೆ ಗೊತ್ತಿಲ್ಲದೆ ಬಂದು ಹೋಯಿತು. ಸರಿ, ಹಾಗೆ ಯೋಚನೆ ಮಾಡಿದ ಏನು ಮಾ ನಿಷಾದ ಅಂದರೆ ಲಕ್ಷ್ಮಿಯನ್ನು ತೊಡೆಯಲ್ಲಿ ಇಟ್ಟುಕೊಂಡವನೇ. ನಾರಾಯಣನ ಸ್ತೋತ್ರ ಆಗೋಯ್ತಲ್ಲ. ಏನು ತ್ವಂ ಅಗಮಃ, ಇಲ್ಲಿ ಕರೆಕ್ಟ್, ಇಲ್ಲಿ ಆ ಲೋಪ ಆಗೋದಿಲ್ಲ, ಯಾಕೆ ಮಾ ಶಬ್ದವೇ ಇಲ್ಲ ಅಲ್ಲಿ. ಒಂದು ಲಕ್ಷ್ಮೀ ಮಾ ನಿಷಾದ ತ್ವಂ ಅಗಮಃ ಶಾಶ್ವತಿ ಸಮಃ. ನೀನು ಅನಂತ ಕಾಲದವರೆಗೆ ನಿನ್ನ ಕೀರ್ತಿ ಲೋಕದಲ್ಲಿ ತುಂಬುತ್ತೆ. ಹಿಂದೂ ನಿನ್ನ ಅನಾದಿ ಅನಂತ ಕಾಲದವರೆಗೆ ನಿನ್ನ ಹೆಸರು ಈ ಭೂಮಿಯಲ್ಲಿ ವ್ಯಾಪಿಸುತ್ತೆ. ಯಾಕೆ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ. ಅವ ಇದ್ದಲ್ಲ ಒಬ್ಬ ಕ್ರೌಂಚ ಅಂದರೆ ಹಕ್ಕಿಯೂ ಹೌದು. ನಾನು ಹೇಳಿದೆ ಪಕ್ಷಿಗಳಲ್ಲಿ ಇರುವುದಕ್ಕಿಂತ ಹೆಚ್ಚು ಕ್ರೌಂಚ ಅಂದರೆ ಕುಟಿಲ ಸ್ವಭಾವ, ಕೌಟಿಲ್ಯ ಅಂತ ಧಾತು ಅದು. ಅದನ್ನ ಕುಟಿಲ ಸ್ವಭಾವದವ ಅಂತ. ಪಾಪ ಪಕ್ಷಿಗಳನ್ನು ನಾವು ಕರೀತೇವೆ, ಅವುಗಳಿಗೆ ಕುಟಿಲ ಸ್ವಭಾವ ಇಲ್ಲ, ಇರೋದು ನಮಗೆ. ಅದರಿಂದ ವಾಲ್ಮೀಕಿ ಹೇಳಿದರು, ಹೌದಲ್ಲ, ಕ್ರೌಂಚ ಅಂದರೆ ಕುಟಿಲ ಸ್ವಭಾವದ ವ್ಯಕ್ತಿ. ಯಾರು? ರಾವಣ. ಓಹೋ, ರಾಮನನ್ನು ಸ್ತೋತ್ರ ಮಾಡಿದೆ ನಾನು. ಕ್ರೌಂಚ ಮಿಥುನ ಅಂದರೆ ರಾವಣ ದಂಪತಿಗಳು. ಪಾಪ ಅವಳು ಕ್ರೌಂಚಿ ಅಲ್ಲ, ಬೆಳಗಾತ ಎದ್ದು ಪ್ರಾತಸ್ಮರಣೀಯಳಾದ ವ್ಯಕ್ತಿ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ. ರಾವಣನ ಹೆಂಡತಿಯನ್ನು ಪ್ರತಿಯೊಬ್ಬರೂ ಬೆಳಗ್ಗೆ ಎದ್ದು ಸ್ಮರಣೆ ಮಾಡ್ತೇವೆ. ಒಬ್ಬ ರಾಕ್ಷಸನ ಹೆಂಡತಿ, ಯಾಕೆಂದರೆ ಮಹಾಮಹಿಳೆ ಅವಳು. ಅವಳ ದುರ್ದೈವ ಅಂಥ ಗಂಡ ಸಿಕ್ಕಿತ್ತು. ಆದರೆ ಆಕೆ ಎಂಥ ಹೆಣ್ಮಗಳು, ಅದ್ಭುತ ಕಾಣುತ್ತೆ. ರಾವಣನಂಥ ಅಂದರೆ ಪ್ರಪಂಚದಲ್ಲಿ ಚಂದದ ಹುಡುಗಿಯರು ಎಲ್ಲಿ ಸಿಕ್ಕಿದ್ರು ಎತ್ಕೊಂಡು ಬರೋದು, ಅಂಥ ನೀಚ ಸ್ವಭಾವನು. ಅವನು ಏನು ಹೇಳ್ತಾನೆ, ಸ್ತ್ರೀರತ್ನಂ ಎಲ್ಲೆಲ್ಲಿ ಕನ್ಯಾರತ್ನ ಮಯೋನಿ ಜನ್ಮ ಭವತಾಮಸ್ತೆ ವಯಂಚ ಅರ್ಥಿನಃ ರತ್ನಂಚೇತ್ ಕ್ವಚಿದಸ್ತಿ ತತ್ ಪರಿಣಮತ್ಯಸ್ಮಾಸು ಶಕ್ರಾದಪಿ ಅಂತ ಅವನು ಹೇಳೋದು. ಎಲ್ಲಿಯೇ ಇರಲಿ, ಚಂದದ ಹುಡುಗಿಯರು ಪ್ರಪಂಚದಲ್ಲಿ ಎಲ್ಲೇ ಇರಲಿ, ಅವರು ನನ್ನ ಅಂತಃಪುರಕ್ಕೆ ಬರಬೇಕು. ಈ ಥರದ ಒಂದು ನೀಚ ಸ್ವಭಾವದ ಮನುಷ್ಯ. ಅಂಥವನ ಜೊತೆಗೆ
ಸಂಸಾರ ಮಾಡಿದ್ಲು, ಜಗಳ ಮಾಡದೆ ಸಂಸಾರ ಮಾಡಿದ್ಲು. ಆಮೇಲೆ ಸಾಮಾನ್ಯವಾಗಿ ಹೆಣ್ಣು ಏನನ್ನಾದರೂ ಸಹಿಸುತ್ತೆ, ಆದರೆ ತನ್ನ ಗಂಡನಿಗೆ ಮತ್ತೊಬ್ಬಳು ಹೆಣ್ಣು ಸ್ನೇಹಿತೆ ಇದ್ದಾಳೆ ಅಂದರೆ ಸಹಿಸೋಲ್ಲ. ಯಾವ ಹೆಣ್ಣು ಸಹಿಸೋಲ್ಲ. ಬರೀ ಸ್ನೇಹಿತೆ, ಇನ್ನೇನು ಸಂಬಂಧದ ಪ್ರಶ್ನೆ ಬಿಡಿ, ಬರೇ ಗರ್ಲ್ ಫ್ರೆಂಡ್ ಒಂದು ಶಬ್ದವನ್ನೇ ತಡ್ಕೊಳ್ಳೋದಿಲ್ಲ ಯಾವ ಹೆಣ್ಣು ಕೂಡ. ನನ್ನ ಗಂಡನಿಗೆ ಇನ್ನೊಬ್ಬಳು ಗರ್ಲ್ ಫ್ರೆಂಡ್ ಇದ್ದಾಳೆ ಅಂದರೆ ಇವಳಿಗೆ ನಿದ್ದೆಗೆಡುತ್ತಾಳೆ, ಹುಚ್ಚು ಹಿಡಿದು ಹೋಗುತ್ತೆ. ಅದು ಎಲ್ಲ ಹೆಣ್ಣಿನ ಸಹಜ ಸ್ವಭಾವ, ಏನೂ ಮಾಡಲಿಕ್ಕಾಗೋಲ್ಲ. ಆದ್ದರಿಂದ ಇವನಿಗೆ ಇಷ್ಟು ಜನ ಪ್ರಪಂಚದ ಮೂಲೆ ಮೂಲೆಯಿಂದ ಯಾವ್ಯಾವುದೋ ಹೆಣ್ಣುಗಳನ್ನು 3 ಲೋಕಗಳಿಂದ ಸ್ವರ್ಗದ ಅಪ್ಸರೆಯರನ್ನು ತಂದಿದ್ದಾನೆ, ಎಲ್ಲ ರಾಜರುಗಳು ಇಲ್ಲಿದ್ದಂಥ ಹುಡುಗಿಯರನ್ನು ತಂದಿದ್ದಾನೆ, ಮದುವೆ ಆಗದವರನ್ನು ತಂದಿದ್ದಾನೆ, ಮದುವೆ ಆದವರನ್ನು ಎಳೆದು ತಂದಿದ್ದಾನೆ. ಎಲ್ಲ ತಂದರೆ ಇದೆಲ್ಲದರ ಜೊತೆಗೂ ಕೂಡ ಹೊಂದಿಕೆ ಮಾಡಿಕೊಂಡು ಸಾಧ್ಯವಾದಷ್ಟು ಗಂಡನಿಗೆ ಬುದ್ಧಿವಾದ ಹೇಳ್ತಾ, ತಿದ್ದಿಕೊಳ್ಳದೆ ಇದ್ದರೆ ಜಗಳ ಮಾಡದೆ, ಏನು ಮಾಡಲಿಕ್ಕಾಗುತ್ತೆ ಹೆಣ್ಣು? ತಿದ್ದಿ ಹೇಳಿ ಮತ್ತೂ ಕೇಳದೇ ಇದ್ದರೆ ಸುಮ್ಮನೆ. ಆದರೆ ಅವಳು ಎಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಾಗಬೇಕಾದ್ರೆ ನಿಮಗೆ ಒಂದು ಉದಾಹರಣೆ ಹೇಳಬೇಕು. ಲಂಕೆಗೆ ಹನುಮಂತ ಬೆಂಕಿ ಕೊಟ್ಟ, ಲಂಕೆ ಸುಟ್ಟು ಹೋಯಿತು ಅಂತ ಸುದ್ದಿ ಬಂತು. ಯಾರೋ ಹೇಳ್ತಾರೆ, ಮಹಾರಾಣಿ ಲಂಕೆ ಸುಟ್ಟು ಹೋಯಿತು. ಅವಳು ಏನು ಹೇಳ್ತಾಳೆ ಗೊತ್ತಾ? ಲಂಕೆ ಇವತ್ತು ಸುಟ್ಟು ಹೋದದ್ದಲ್ಲಪ್ಪ, ನಮ್ಮ ಯಜಮಾನರು ಸೀತೆಯನ್ನು ತಂದ ದಿವಸವೇ ಲಂಕೆ ಸುಟ್ಟು ಹೋಯಿತು ಅಂತ. ಅಂಥ ಒಂದು ಗ್ರೇಟ್ ಲೇಡಿ. ಅವಳು ಕ್ರೌಂಚಿ ಅಲ್ಲ, ಆದರೆ ಇವನು ಕ್ರೌಂಚ. ಅಂಥ ಒಬ್ಬ ಒಳ್ಳೆಯ ಹೆಣ್ಮಗಳು, ಬಹಳ ಒಳ್ಳೆಯ ಹೆಣ್ಮಗಳು. ಆ ಜೋಡಿಯಲ್ಲಿ ಇವನು ಒಬ್ಬ ಕ್ರೌಂಚ, ಕುಟಿಲ ಬುದ್ಧಿಯವ. ಅವನನ್ನು ಏಕಂ ಅವಧೀಹಿ ಕೊಂದಿಯಲ್ಲಪ್ಪ. ಯಾಕೆ? ಕಾಮಮೋಹಿತಂ. ಅಂಥದ್ರ ಮಂಡೋದರಿ ಅಂಥ ಮಹಾಮಹಿಳೆ ಕೈ ಹಿಡಿದ ಹೆಂಡತಿ ಇದ್ದಾಳೆ. ಆಮೇಲೆ 3 ಲೋಕದಲ್ಲಿ ಸಿಕ್ಕಿದ ಹೆಣ್ಣುಮಕ್ಕಳನ್ನೆಲ್ಲ ತಂದು ಅಂತಃಪುರದಲ್ಲಿ ಇಟ್ಟುಕೊಂಡಿದ್ದಾನೆ. ಅದರ ಮೇಲೆ ಸೀತೆಯನ್ನು ಎಳ್ಕೊಂಡು ಹೋಗಿ ಕಾಡಿನಲ್ಲಿ ಅಲ್ಲಿ ಅಶೋಕವನದಲ್ಲಿ ಇಟ್ಟಿದ್ದಾನೆ. ಇಂಥ ಕಾಮಮೋಹಿತನಾದ ಒಬ್ಬ ಕುಟಿಲ ಬುದ್ಧಿಯ ರಾಕ್ಷಸನನ್ನು ಕೊಂದಿಯಲ್ಲ, ನಿನ್ನ ಕೀರ್ತಿ ಅನಂತ ಕಾಲದವರೆಗೆ. ಅರೆ ಏನಿದು, ನಾನು ಶಾಪ ಕೊಟ್ಟದ್ದು ಇದು ಭಗವಂತನ ಸ್ತೋತ್ರವಾಗಿ ಹೋಯ್ತಲ್ಲ. ಅವರಿಗೆ ಗೊತ್ತಿಲ್ಲದೆ ಆ ಶ್ಲೋಕದಲ್ಲಿ ಒಂದು ವಿಸ್ಮಯ ಆಗೋಯ್ತು ಅವರಿಗೆ. ಯಾಕೆ ಹೀಗಾಯಿತು ಅಂತ ಧ್ಯಾನಕ್ಕೆ ಕೂತರು. ಆವಾಗ ಅವರಿಗೆ ಚತುರ್ಮುಖ ಧ್ಯಾನದಲ್ಲಿ ಕಾಣಿಸಿಕೊಂಡು, ನೋಡಪ್ಪ, ವೇದದಲ್ಲಿ ಪ್ರಚುರವಾಗಿರುವಂಥದ್ದು ಅನುಷ್ಟುಪ್ಪು ಬಳಕೆ ಕಡಿಮೆ. ವೇದದಲ್ಲಿ ಅನುಷ್ಟುಪ್ ಒಂದು 8 ಅಕ್ಷರದ 1 ಪಾದದ ಮಂತ್ರಗಳು ತುಂಬ ಇವೆ. ಯಜುರ್ವೇದದಲ್ಲಿ 8 ಅಕ್ಷರ ಇದ್ದಿದ್ದು ಅನುಷ್ಟುಪ್ಪದು ಒಂದೇ ಪಾದ. ಆಮೇಲೆ 3 ಪಾದ ಇಟ್ಟುಕೊಂಡು 8 ಅಕ್ಷರದ್ದು ಗಾಯತ್ರಿ ಅಂತ ವೇದದಲ್ಲಿ ಪ್ರಚುರವಾಗಿದೆ. 8 ಅಕ್ಷರದ 4 ಪಾದಗಳ ಛಂದಸ್ಸು ಬಹಳ ಕಡಿಮೆ. 8 ಅಕ್ಷರದ 4 ಪಾದಗಳ ಅನುಷ್ಟುಪ್ ಛಂದಸ್ಸನ್ನು ನೀನು ಹೊಸತಾಗಿ ಪ್ರಪಂಚಕ್ಕೆ ಕೊಡ್ತಾ ಇದ್ದಿ. ಅದೇ ಛಂದಸ್ಸು ನಿನಗೆ ಯಾವ ಛಂದಸ್ಸಿನಲ್ಲಿ ನಿನ್ನ ಬಾಯಿಂದ ಒಂದು ಶಾಪ ಮೂಡಿ ಬಂತೋ ಅದೇ ಛಂದಸ್ಸಿನಲ್ಲಿ ಕಾವ್ಯಬುರಿ ಅಂತ ಆದೇಶ ಬಂತು. ಅದರಿಂದ ಅನುಷ್ಟುಪ್ ಛಂದಸ್ಸು ಅನ್ನೋದು ವಾಲ್ಮೀಕಿ ಸೃಷ್ಟಿ ಮಾಡಿದ್ದಲ್ಲ. ಆದರೆ ವೇದದಲ್ಲಿ 8 ಅಕ್ಷರದ ಅನುಷ್ಟುಪ್ ಇದೆ. ಅದೇ ಯಜುರ್ವೇದದಲ್ಲಿ 1 ಪಾದಕ್ಕೆ ಲೆಕ್ಕ, 4 ಪಾದದ ಲೆಕ್ಕ ಅಲ್ಲ. ಅದು ಯಜುರ್ವೇದದಲ್ಲಿ 8 ಅಕ್ಷರ ಇದೆ, ಅನುಷ್ಟುಪ್ ಛಂದ ಅಂತ ಹೇಳೋದು. ಆಮೇಲೆ 8 ಅಕ್ಷರ ದೈವಿ ಗಾಯತ್ರಿಗೂ 8 ಅಕ್ಷರ, ಗಾಯತ್ರಿ ಛಂದಸ್ಸಿಗೆ 24. ಅದು 8 ಅಕ್ಷರದ 3 ಪಾದ, 8 ಅಕ್ಷರದ 4 ಪಾದದ, 8 ಅಕ್ಷರದ 6 ಪಾದದ ಛಂದಸ್ಸಿದೆ ವೇದದಲ್ಲಿ. 8 48, ಅದಕ್ಕೆ ಜಗತಿ ಛಂದಸ್ಸು ಅಂತ ಹೇಳ್ತಾರೆ. 8 ಅಕ್ಷರದ 6 ಪಾದ ಇದೆ. ಆದರೆ 8 ಅಕ್ಷರದ 4 ಪಾದದ ಅನುಷ್ಟುಪು ಅನ್ನುವಂಥದ್ದು ಒಂದು ರೀತಿಯಿಂದ ಹೊಸತು. ಅದನ್ನು ನೀನು ಕೊಟ್ಟಿಯ, ಹೊಸ ಛಂದಸ್ಸನ್ನು ಕೊಟ್ಟು ಈ ಅನುಷ್ಟುಭೇನ ಛಂದಸ ಹೊಸ ಗ್ರಂಥ ನಿರ್ಮಾಣವಾಗಲಿ ಅಂತ ಆದೇಶ ಬಂತು. ಆಮೇಲೆ ನಾರದರ ಹತ್ರ ಪ್ರಶ್ನೆ ಹಾಕಿ ತನಗೊಂದು ಉತ್ತರ ನೋಡಿ. ಆಮೇಲೂ ಅವ್ರು ಬರೀಬೇಕಾಗಿದ್ದರೆ ಅವರ ಮನಸ್ಸಿನಲ್ಲಿ ಶಾಪ ಕೊಡುವಾಗಲೂ ಇದು ಒಂದಕ್ಕೊಂದು ಲಿಂಕ್ ಬರಬೇಕಾಗಿದ್ದರೆ ಇದರ ಹಿಂದೆ ಒಂದು ಸೈಕಾಲಜಿ ಇದೆ, ಮನಃಶಾಸ್ತ್ರ. ಆ ಬೇಡನ ಬಾಣ ಅಲ್ಲಿ ಬಿದ್ದಾಗ ಆ ಗಂಡು ಕೆಳಗೆ ಬಿದ್ದಾಗ ಅವರ ಮನಸ್ಸಿನೊಳಗಿದ್ದದ್ದು ರಾಮಚಂದ್ರ ರಾವಣನನ್ನು ಕೊಂದ ಕಥೆ. ಹಾಗಾಗಿ ಶಾಪದಲ್ಲಿ ಅದೇ ಬಂತು, ಗೊತ್ತಿಲ್ಲದೇ ಬಂತು. ಕ್ರೌಂಚಾದ ರಾವಣನನ್ನು ಹೀಗೆಯೇ ಕಾಮಮೋಹಿತನಾಗಿದ್ದಾಗ ಅವನು ನೀಚ ಅಂತ ರಾಮ ಕೊಂದ. ಆದರೆ ಈ ನೀಚ ಏನೂ ಮಾಡದೆ ಈ ಪಕ್ಷಿಯನ್ನು ಕೊಂದಲ್ಲ ಅಂತ ಪುನಃ ಆ ಕಾಂಟ್ರಾಸ್ಟ್ ಅವರ ತಲೆ ಒಳಗೆ. ಇಡೀ ಈ ಕಥೆ ನೋಡಿದಾಗ ಅವರ ಒಳಗೆ ಕಾಡಿದ್ದು
ರಾವಣನ ನೀಚತನ. ಅದನ್ನೇ ಕಾವ್ಯವಾಗಿ ಬರೀಬೇಕು. ಆ ಗುಂಗು ಅವಳು ಒಂದು ಗುಂಗು ತಲೆ ಒಳಗೆ ಕೂತರೆ ಅದು ಹೋಗುವುದೇ ಇಲ್ಲ, ಅದು ಮತ್ತೆ ಹೊರಗೆ ಬಾರದೆ ಹೋಗುವುದಿಲ್ಲ, ಅದು ಹೊರಗೆ ಬರಬೇಕು. ಅಲ್ಲಿ ತನಕ ನಿಮಗೆ ಒಂದು ಗುಂಗು ತಲೆಯಲ್ಲಿ ಕೂತರೆ ಅನ್ನ ಸೇರುವುದಿಲ್ಲ, ಊಟ ನಿದ್ರೆ ಬರೋಲ್ಲ. ಹರಿದ್ವಾರದಲ್ಲಿ ಒಮ್ಮೆ ಮಲಗಿದ್ದೆ ನಾನು. ಹರಿದ್ವಾರದ ಗಂಗೆಯ ಬಗ್ಗೆ ಒಂದು 2 ಸಾಲು ನನ್ನ ತಲೆಗೆ ಹೊಳೆಯಿತು ರಾತ್ರಿ ಮಲಗಿದ್ದಾಗ. ಸರಿ, ಬೆಳಗಾತೆ ಎದ್ದು ಬರೆಯೋಣ, ಒಂದು ಕವನ ಬರೆಯೋಣ ಗಂಗೆಯ ಬಗ್ಗೆ ಅಂತ ಮಲ್ಕೊಂಡೆ. ಏನು ಮಾಡಿದ್ರು ನಿದ್ರೆ ಬರೋಲ್ಲ, ನಿದ್ದೆ ಬರೋದಿಲ್ಲ. ಮತ್ತು ಆ ಒಂದೊಂದೇ ಲೈನ್ ಒಳಗಿಂದ ತಿರುಗುತ್ತಾ ಇದೆ. 2 ಲೈನ್ ಇತ್ತು, 3 ಆಯಿತು, 4 ಆಯಿತು, ಓದೇ ತಿರುಗುತ್ತಾ ಇದೆ, ನಿದ್ದೆ ಬರೋಲ್ಲ. ಇದು ರಗಳೆ ಆಯ್ತಲ್ಲ ಅಂತ ಎದ್ದು ದೀಪ ಹಾಕಿದೆ. 1:30 ಗಂಟೆ ರಾತ್ರಿ ಕಡೆ ಎದ್ದೆ, ಕೂತ್ಕೊಂಡು ಪದ್ಯ ಬರೆದು ಮಲಗಿದೆ. ನಿದ್ರೆ ಬಂತು. ಅಂದರೆ ಯಾಕೆ ಹೇಳಿದೆ ಅಂದರೆ, ಇಲ್ಲದೆ ಒಂದು ತಲೆಯೊಳಗೆ ಒಂದು ಗುಂಗು ಕೂತುಬಿಟ್ರೆ ನಿಮಗೆ ಊಟ ನಿದ್ದೆ ಏನೂ ಬೇಡ ಆಗತ್ತೆ. ವಾಲ್ಮೀಕಿಗಳಿಗೆ ಹಾಗಾಯಿತು. ಅಲ್ಲ, ನನ್ನಂಥವನಿಗೆ ಹಾಗಾದಾಗ ವಾಲ್ಮೀಕಿಗಳಿಗೆ ಏನಾಗಬೇಕು ಹೇಳಿ? ಅವನು ವಿಚಿತ್ರ ವೇದನೆ ಆಗೋಯ್ತು ಅವರಿಗೆ. ಅದನ್ನು ಹೊರ ಹಾಕದೇ ಇದ್ದರೆ 1 ತಿಂಗಳು 9 ತಿಂಗಳು ತುಂಬಿದ ಮೇಲೂ ಡೆಲಿವರಿ ಆಗದಿದ್ದರೆ ಹೆಣ್ಮಕ್ಳು ಚಡಬಡಿಕೆ ಆಗುತ್ತಲ್ಲ, ಆ ಥರ ಆಗಿದೆ ಅವನಿಗೆ. ಒಳಗಿಂದ ತುಂಬಿದೆ, ಅದನ್ನು ಡೆಲಿವರಿ ಆಗಬೇಕು. ಕವಿಗಳ ವೇದನೆ ಪ್ರಸವ ವೇದನೆ, ಅದು ಕಾವ್ಯ ಪ್ರಸವ. ಸರಿ, ಅದೇ ಗುಂಗಿನಲ್ಲಿದ್ದಾಗ ಮತ್ತೆ ಚತುರ್ಮುಖನಿಂದ ಆದೇಶ, ನೀನು ಬರೀ ರಾಮಚರಿತವನ್ನು ಇದೇ ಛಂದಸ್ಸಿನಲ್ಲಿ ಅಂತ. ಆಮೇಲೆ ಪುನಃ ನಾರದತ್ತ ಕೇಳ್ತಾನೆ, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ಬಹಳ ರೋಚಕವಾದ ಮಾತು. ಅವನು ಹೇಳ್ತಾನೆ, ಜಗತ್ತಿನಲ್ಲಿ ಗುಣವಂತನೂ ವೀರ್ಯವಂತನೂ ಆದವನು ಯಾರು ಅಂತ. ಇನ್ನು ಮುಂದೆ ಇದೆ, 2 ವಿಶೇಷಣ ಸಾಕು ಹೇಳಿ ನಾನು. ಏನು ಗೊತ್ತಾ, ಒಬ್ಬ ಮನುಷ್ಯ ಅವನು ಸಮಾಜದಲ್ಲಿ ಒಂದು ಏನಾದರೂ ಮಹತ್ವವನ್ನು ಸಾಧಿಸಬೇಕಾಗಿದ್ದರೆ 2 ಬೇಕು. ಒಂದು, ಅವನಲ್ಲಿ ಗುಣವಂತಿಕೆ, ಸಜ್ಜನಿಕೆ ಮತ್ತು ತಾಕತ್ತು, ಮಾಡುವ ತಾಕತ್ತು, ಕೆಪ್ಯಾಸಿಟಿ. ಸಜ್ಜನಿಕೆ ಇದ್ದು ಕೆಪ್ಯಾಸಿಟಿ ಇಲ್ಲದಿದ್ದರೂ ಯಾತಕ್ಕೂ ಉಪಯೋಗ ಇಲ್ಲ. ಕೆಪ್ಯಾಸಿಟಿ ಇದ್ದು ಸಜ್ಜನಿಕೆ ಇಲ್ಲದಿದ್ದರೆ ಅಪಾಯ ಸಮಾಜಕ್ಕೆ. ಅದರಿಂದ ಗುಣ ಮತ್ತು ವೀರ್ಯ ಅಂದರೆ ತಾಕತ್ತು, 2 ಇರಬೇಕು. ಒಳ್ಳೆಯ ಗುಣವಂತನಾಗಿರಬೇಕು, ತಾಕತ್ತು ಇರಬೇಕು. ಅಂಥ ವ್ಯಕ್ತಿ ಯಾರು? ಅದಕ್ಕೆ ನಾರದರು ಹೇಳ್ತದ್ದು ರಾಮಚಂದ್ರ ಅಂತ. ಸರಿ ನೋಡಿ, ಎಲ್ಲ ಬಗೆಯಿಂದಲೂ ರಾಮಚಂದ್ರನ ಬಗ್ಗೆಯೇ ಬರೀಬೇಕು ಅನ್ನತಕ್ಕಂಥ ಪ್ರಚೋದನೆ ಅವರಿಗೆ ಸಿಕ್ಕಿತು. ಆ ಕಡೆಯಿಂದ ನಾರದರು ಹೇಳೋದು, ಇವತ್ತು ಎಲ್ಲ ಗುಣಗಳ ಒಂದು ನೆಲೆ, ಅಂಥ ಒಬ್ಬ ವ್ಯಕ್ತಿಯ ಬಗ್ಗೆ ನೀನು ಬರೀಬೇಕು ಅಂದರೆ ಇರೋದು ಒಬ್ಬನೇ ಒಬ್ಬ ರಾಮಚಂದ್ರ. ಚತುರ್ಮುಖ ಬಂದ ರಾಮಚಂದ್ರನ ಬಗ್ಗೆ ಅನುಷ್ಠಾನ ಬರೆದ. ತಾನು ಬರೆದ ಕವನದಲ್ಲಿ ಬಂದದ್ದು ರಾಮನ ಕಥೆ, ತನ್ನ ತಲೆಯಲ್ಲಿ ಕಾಡ್ತಾ ಇರೋದು ರಾಮನ ಚರಿತ್ರೆ, ರಾವಣ ವಧೆ. ಸರಿ, ಕೂತರು ರಾಮಾಯಣ ರಚನೆ ಮಾಡಿದರು. ರಾಮಾಯಣ ಅಂದರೆ ಇದು ನಾವು ಮೊದಲು ವಾಲ್ಮೀಕಿ ರಾಮಾಯಣದ ಪಾತ್ರಗಳಿಗಿಂತ ವಾಲ್ಮೀಕಿಯ ಪಾತ್ರ ಎಷ್ಟು ವಿಚಿತ್ರ ನೋಡಿ. ಅವರ ಒಂದು ಹೃದಯವಂತಿಕೆ, ಒಂದು ಪಕ್ಷಿಯ ಸಾವನ್ನು ಕಂಡು ಇಡೀ ರಾಮಾಯಣದ ದುರಂತ ಅವರ ತಲೆಯಲ್ಲಿ ಕೂತಿತು. ಈ ಬೇಡನಿಗೆ ಅದು ಏನೂ ಅಲ್ಲ, ಒಂದು ಹೊಟ್ಟೆ ಪಾಡು ಅಷ್ಟೇ. ಬಾಡ ಬಿಟ್ಟು ಅದು ಕೆಳಗೆ ಬಿತ್ತು, ಅದನ್ನು ಕೊಂಡೋಗಿ ಮಸಾಲೆ ಹಾಕಿ ಹುರಿದು ತಿಂದ. ಇವರಿಗೆ ಅದರಿಂದ ಆದದ ಪರಿಣಾಮ, ಒಂದು ಘಟನೆ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಹೇಗೆ ಪರಿಣಾಮ ಮಾಡುತ್ತೆ, ನಮ್ಮ ಸಂಸ್ಕಾರ, ನಮ್ಮ ಅರಿವಿನ ಹಿನ್ನೆಲೆಯಲ್ಲಿ. ಇಡೀ ರಾಮಾಯಣಕ್ಕೆ ಬೇಕಾದ ಹಿನ್ನೆಲೆಯನ್ನು ಆ ಒಂದು ಘಟನೆ ಕೊಟ್ಟಿತ್ತು ಅವರಿಗೆ. ರಚನೆ ಮಾಡಿದರು ಅಂದರೆ, ನಾವಾದರೆ ಹೋಗಿ ನಾನು ಹೇಳಿದೆ, ರಾತ್ರಿ ಎದ್ದು ಪೆನ್ನು ತೆಗೆದು ಬರೆಯೋದು. ಹಿಂದಿನ ಕಾಲದಲ್ಲಿ ಯಾರೂ ಕೂಡ ಮಹಾಭಾರತ ಇರಬಹುದು, ರಾಮಾಯಣ ಇರಬಹುದು, ಯಾವುದನ್ನೂ ಕೂಡ ಅವರು ಬರೆದಿಡ್ತಿರಲಿಲ್ಲ. ಒಂದು ಹಾಳೆ ತೆಗೆದು ಬರೆಯೋದು, ಅದರ ಹಾಳೆ ಬದಲಿಗೆ ಭೂರ್ಜ ಪತ್ರ ಎಲ್ಲ ಮಾಡ್ತಿದ್ರು. ಬಟ್ ನಿಜವಾಗಿ ಪ್ರಾಚೀನರು ಗ್ರಂಥವನ್ನು ರಚನೆ ಮಾಡುವುದು ಅಂದರೆ ಬರೆಯೋದಲ್ಲ, ಈಗ ಬರೆಯೋದು. ವಸ್ತುತಃ ನಮ್ಮಲ್ಲಿ ಬರೆದವರು ಯಾರು ಅಂತ ಕೇಳ್ತೇವೆ. ಬರೆದವರು ಅಂದರೆ ಸಂಸ್ಥೆಯಲ್ಲಿ ಏನರ್ಥ ಗೊತ್ತಾ? ಕಾಪಿಯಿಸ್ಟ್ ಅಂತ. ಕಾಪಿ ಮಾಡುವವರು ಯಾರು ಅಂತ. ಆ ಥರ ಬರೆಯೋದಿಲ್ಲ, ಯಾರೂ ಬರಿಬೋದಲ್ವ. ನಾನು ಡಿಕ್ಟೇಟ್ ಮಾಡಿ ನೀವು ಬರಿಬೋದು. ಹಾಗಾದ್ರೆ ನಾನು ಹೇಳಿದ್ದ ನೀವು ಬರೆದರೆ ಬರೆದವರು ನೀವು, ಅಪ್ಪ ಯು ಆರ್ ನಾಟ್ ಆಥರ್. ಬರೆದವರು ಅಂತ ಅನ್ನೋದು ನಾವು ಕನ್ನಡದಲ್ಲಿ ಅದ್ರ ಯಾರು? ಲೇಖಕ ಅಂದರೆ ಕಾಪಿಯಿಸ್ಟ್. ಅವನು ಆ ಥರ ಲೇಖಕ ಆಗಬೇಕಾಗಿಲ್ಲ. ಹಿಂದೆ ಯಾರೂ ಬರೀತಿರಲಿಲ್ಲ ಗ್ರಂಥವನ್ನು, ಅದನ್ನು ಲೇಖಕರು ಅಂತ ಹೇಳ್ತಿರಲಿಲ್ಲ. ಗ್ರಂಥ ರಚನೆಯನ್ನು ಸ್ಮರಣಂ ಗ್ರಂಥಕೃತಿ ಅಂದರು. ಅದು ಮನಸ್ಸಿನಲ್ಲಿ ನೆನಪಿಸಿಕೊಂಡು ರಚನೆ ಮಾಡಿದರು ಅಷ್ಟೇ. ಇಟ್ಸ್ ಎ ಮೆಂಟಲ್ ಕಾಂಪೋಸಿಷನ್.
ಮನಸ್ಸಿನಲ್ಲಿ 24,000 ಶ್ಲೋಕಗಳು ರಚನೆ ಆದವು ಅಷ್ಟೇ. ಚೆನ್ನಾಗಿತ್ತು ಸ್ಮರಣ ಶಕ್ತಿ, 24,000 ಶ್ಲೋಕ ನೆನಪುಳೀತು. ನಮಗೆ 24,000 ಬಿಟ್ಟು 24 ಶ್ಲೋಕ ನೆನಪುಳಿಯಲ್ಲ, ಏನು ಮಾಡೋದು? 24,000 ಶ್ಲೋಕಗಳನ್ನು ಬೌದ್ಧಿಕವಾಗಿ ರಚನೆ ಮಾಡಿ ನೆನಪಿಟ್ಟುಕೊಂಡ್ರು. ಅದು ಇನ್ನು ಹಾಗಾದ್ರೆ ಜನಕ್ಕೆ ಮುಟ್ಟಬೇಕಲ್ಲ. ಈಗ ಅದೇ ಪ್ರೆಸ್ ಇದೆ, ಪ್ರಿಂಟಿಗೆ ಕೊಡ್ತೇವೆ, ಪ್ರಿಂಟಿಂದ ಕಾಂಪ್ಲಿಮೆಂಟ್ರಿ ಕಾಪಿ, ನೀವು ಓದದೇ ಇದ್ದರೂ ನಿಮ್ಮ ಮನೇಲಿ ಒಂದು ಕಾಪಿ ಇರುವಾಗ ಮಾಡಿಬಿಡ್ತೇವೆ, ಕಳಿಸ್ಬಿಡ್ತೇವೆ. ನಿಮಗೆ ಬೇಡ ಆದರೂ ಬಲವಂತವಾಗಿ ಪೋಸ್ಟ್ನಲ್ಲಿ ಬರುತ್ತೆ ಒಂದು ಕಾಪಿ. ಆಗ ಆ ವ್ಯವಸ್ಥೆ ಇಲ್ಲ, ಜನಕ್ಕೆ ಮುಟ್ಟುವುದು ಹೇಗೆ? ಅದಕ್ಕೆ ಸರಸ್ವತ್ಯಾಸ್ತತ್ವಂ ಕವಿಸಹೃದಯ ಖ್ಯಂ ವಿಜಯತೆ ಎಂದು. ಸರಸ್ವತಿ ಇನ್ನೊಬ್ಬರಿಗೆ ಮುಟ್ಟಬೇಕಾಗಿದ್ದರೆ ಕವಿ ಎಷ್ಟು ಮುಖ್ಯವೋ ಅದನ್ನು ಆಸ್ವಾದಿಸುವ ಸಹೃದಯನೂ ಅಷ್ಟೇ ಮುಖ್ಯ. ಆದ್ದರಿಂದ ನೀವು ಹೇಳಿದ್ದನ್ನು ಕೇಳುವ ನಾನೊಬ್ಬ ಬೇಕು. ಬರೆದು ಓದುವುದಲ್ಲ, ಕೇಳುವ ಸ್ಮರಣೆ. ನೀವು ನೆನಪಿಸಿ ಹೇಳಿದ್ರಿ, ನಾನು ಕೇಳಿದೆ. ವಾಲ್ಮೀಕಿಗಳಿಗೆ ಕೇಳುವವರು ಬೇಕಲ್ಲ. ಈಗ ಕೇಳದೇ ಇದ್ದರೆ ಹೊರಗೆ ಹೋಗೋದಿಲ್ಲ ಅದು. ಅದಕ್ಕೆ ಹೊರಗೆ ಕೇಳುವವರು ಅದಕ್ಕೇನು ಮಾಡ್ತಾರೆ? ಅಲ್ಲಿ ಸೀತೆಯ ಮಕ್ಕಳೇ ಇದ್ದರು ಪಾಪ, ಲವಕುಶರು ಅಲ್ಲೇ ಬೆಳೀತಾ ಇದ್ದರು. ಆ ಮಕ್ಕಳಿಗೆ ಹೇಳಿಕೊಟ್ರು, ಮಕ್ಕಳಿಗೆ ರಾಮಾಯಣ ಪಾಠ. ಆ ಮಕ್ಕಳು 24,000 ಶ್ಲೋಕ ನೆನಪಿಟ್ಟುಕೊಂಡ್ರು. ಅವರು ಬರ್ಕೊಂಡಿಲ್ಲ, ಪುಸ್ತಕ ಟೆಕ್ಸ್ಟ್ ಬುಕ್ ಪ್ರಿಂಟ್ ಮಾಡಿ ಸರ್ಕಾರದವರು ಸಪ್ಲೈ ಮಾಡಿಲ್ಲ. ಅವರು 24,000 ಶ್ಲೋಕವನ್ನು ಮುಖೋದ್ಗತ ಮಾಡಿಕೊಂಡ್ರು. ಆದರೆ ಒಂದು ತಮಾಷೆ ಇದು ಮುಂದಿನದ್ದು. ಪ್ರತಿಯೊಬ್ಬ ಲೇಖಕನಿಗೂ ಒಂದು ತುಡಿತ ಇರ್ತದೆ. ಕಾಳಿದಾಸ ಒಂದು ಮಾತು ಹೇಳ್ತಾನೆ, ಆ ಪರಿತೋಷಾದ್ ವಿದುಷಾಂ ನ ಸಾಧು ಮನ್ಯೇ ಪ್ರಯೋಗ ವಿಜ್ಞಾನಂ ಬಲವದಪಿ ಶಿಕ್ಷಿತಾನಾಂ ಆತ್ಮನ್ಯಪ್ರತ್ಯಯಂ ಚೇತಃ. ಹೇಳ್ತಾರೆ, ವಿದುಷಾಂ ಆ ಪರಿತೋಷಾತ್, ನಾನು ಎಷ್ಟೇ ದೊಡ್ಡ ಒಂದು ಅಧ್ಯಯನ ಮಾಡಿ ಬಹಳ ಆತ್ಮವಿಶ್ವಾಸದಿಂದ ಎಂಥ ಮಹಾಕೃತಿಯನ್ನೇ ಮಾಡಿರ್ಬೋದು, ಅದನ್ನು ವಿದ್ವಾಂಸರು ನೋಡಿ ಮೆಚ್ಚಿದಾಗ ನನಗೆ ಧೈರ್ಯ, ಅಯ್ಯಪ್ಪ ನಾನು ಮಾಡಿದ್ದನ್ನು ಜನ ಮೆಚ್ಚಿಕೊಂಡ್ರು. ಅಲ್ಲಿ ತನಕ ನನಗೆ ಕಾಳಿದಾಸ ಹೇಳೋ ಮಾತು, ನಾನು ಏನೋ ನಾಟಕ ಬರೆದೆ ಶಾಕುಂತಲ, ನನಗೆ ಖುಷಿ ಆಯಿತು, ಯಾಕೆಂದರೆ ನಾನೇ ಬರೆದದ್ರಿಂದ ನಾನು ಮಾಡಿದ್ದು ನನಗೆ ಖುಷಿ. ಆದರೆ ನಿಮಗೆ ಖುಷಿ ಆಯಿತೋ ಇಲ್ಲವೋ ಅನ್ನೋದು ಮುಖ್ಯ. ನನಗೆ ಜನರು ನೋಡಿ ಸಂತೋಷಪಟ್ಟಾಗ ನಾನು ಮಾಡಿದ್ದರ ಬಗ್ಗೆ ನನಗೆ ಸಂತೋಷ, ತೃಪ್ತಿ ಅಂತ. ವಾಲ್ಮೀಕಿಗಳಿಗೂ ಇದನ್ನು ಪ್ರತಿಯೊಬ್ಬ ಲೇಖಕನೂ ಇದನ್ನು ಅನುಭವಿಸ್ತಾನೆ ನೋಡಿ. ಲೇಖಕ ಅಂತ ನಾನು ಇವತ್ತಿನ ಅರ್ಥದಲ್ಲಿ ಹೇಳಿದ್ದು, ಪ್ರತಿಯೊಬ್ಬ ಗ್ರಂಥಕಾರನು ಈ ತುಡಿತ. ವಾಲ್ಮೀಕಿ ಮುನಿಗಳಿಗೆ ನಾನು ವಾಲ್ಮೀಕಿ ರಾಮಾಯಣವನ್ನು ರಚನೆ ಮಾಡಿದೆ. ಅವ್ರು ಹೇಳ್ತಾರೆ, ಹ್ಲಾದಯ ಸರ್ವಗಾತ್ರಾಣಿ ಮನಾಂಸಿ ಹೃದಯಾನಿ ಚ. ಅವ್ರು ಹೇಳ್ತಾರೆ, ಏನು ಖುಷಿಯಿಂದ ಅವರಿಗೆ ಭಾರಿ ಖುಷಿ ಆಗಿಬಿಟ್ಟಿದೆ. ಅವ್ರು ಹೇಳ್ತಾರೆ, ಇದು ಖುಷಿ ಕೊಡುವಂಥ ಗ್ರಂಥ. ಯಾವುದನ್ನು? ಬರೇ ಮನಸ್ಸಿಗಲ್ಲ, ಮನಸ್ಸಿಗೆ ಖುಷಿ, ಕೆಲವು ಮನಸ್ಸಿಗೆ ಅಂದರೆ ಇಂಟೆಲೆಕ್ಚುವಲ್ ಅಪ್ರೋಚ್, ಕೆಲವು ಭಾವುಕತೆಯನ್ನು ಕೆದಕುವ ಹೃದಯಕ್ಕೆ ಖುಷಿ ಕೊಡುವಂಥದ್ದು, ಕೆಲವು ತಲೆಗೆ ಖುಷಿ ಕೊಡುವಂಥದ್ದು, ಕೆಲವು ಹೃದಯಕ್ಕೆ, ಕೆಲವು ಮನಸ್ಸಿಗೆ ಅಂದರೆ ಚಿಂತನೆಗೆ, ಕೆಲವು ಹೃದಯ ಭಾವುಕತೆಗೆ. ಇದು ಅಷ್ಟೇ ಅಲ್ಲ, ಸರ್ವಾಂಗಕ್ಕೆ ಖುಷಿ ಕೊಡುತ್ತೆ. ಅಂದರೆ ರಾಮನ ಕತೆ ಕೇಳ್ತಾ ಕೇಳ್ತಾ ನಖಶಿಖಾಂತ ಮೈ ನಿವರೆದ್ದು ಹೋಗುವುದು, ರೋಮಾಂಚ, ಇಡೀ ಮೈಯಲ್ಲಿ ಆನಂದದ ಆವಿಷ್ಕಾರ ಆಗುತ್ತೆ ಅಂತ ಅವರಿಗೆ ಖುಷಿಯಾಗಿದೆ. ಹಾಗಾದರೆ ಸಂಶಯ ಅಲ್ಲ, ನಾನು ರಚನೆ ಮಾಡಿದ್ರಿಂದೇ ಖುಷಿಯಾಗಿ. ಪ್ರತಿಯೊಬ್ಬರಿಗೂ ಅವರವರ ಕವಿತೆ ಚೆಂದ ಕಾಣುತ್ತೆ, ಇನ್ನೊಬ್ಬರು ಚೆಂದ ಕಾಣೋದಿಲ್ಲ. ಅದೇ ನಾನು ರಚನೆ ಮಾಡಿದ್ರಿಂದ ಚೆಂದ ಕಾಣೋದೋ ನಿಜವಾಗಿ ಚೆಂದ ಇರುವುದರಿಂದಲೋ ಅಂತ ಒಂದು ಸಂಶಯ. ನೋಡಿ, ವಾಲ್ಮೀಕಿಯಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಇವತ್ತು ಯಾರನ್ನು ನಾವು ಆದಿಕವಿ ವಾಲ್ಮೀಕಿಂ ಉಪಜೀವಂತಿ ಕವಯ ತರಣಕ, ಇಡೀ ಕವಿ ಸಮುದಾಯ ಭಾರತ ದೇಶದಲ್ಲಿ ಅನಂತರ ಬಂದ ಎಲ್ಲ ಭಾಷೆಯ ಕವಿಗಳು ಕೂಡ ವಾಲ್ಮೀಕಿಗೆ ಋಣಿಗಳು. ಆತ ಆದಿಕವಿ ಅಂತ ಕರೆಯುವ ವಾಲ್ಮೀಕಿಗೆ ತುಡಿತ. ನಾನು ರಚನೆ ಮಾಡಿದ ಕಾವ್ಯ, ನಾನು ಮಕ್ಕಳಿಗೆ ಪಾಠ ಮಾಡಿದೆ, ಮಕ್ಕಳು ಹಾಡ್ತಾರೆ, ಚೆಂದ ಹಾಡ್ತಾರೆ. ಕೆಲವು ಸರ್ತಿ ಏನಾಗುತ್ತೆ ಅಂದರೆ ಕೆಟ್ಟ ಕವನಗಳನ್ನು ಕೂಡ ಒಳ್ಳೆ ರೀತಿಯಿಂದ ಹಾಡಿಬಿಟ್ರೆ ಖುಷಿಯಾಗುತ್ತೆ ಕೇಳಲಿಕ್ಕೆ. ಅದನ್ನು ಹಾಡುವವರ ಚಮತ್ಕಾರ, ಬರೆದವರದ್ದಲ್ಲ. ರಚನೆ ಮಾಡಿದ ಕೆಟ್ಟ ಕವನವನ್ನು ಒಳ್ಳೆಯ ರಾಗದಲ್ಲಿ ಹಾಡಿಬಿಟ್ರೆ ಅದ್ಭುತ ಕವನ ಕಾಣುತ್ತೆ. ಒಳ್ಳೆಯ ಕವನ ಕೆಟ್ಟದಾಗಿ ಹಾಡಿಬಿಟ್ರೆ ಕಿವಿ ಮುಚ್ಚಿಕೊಳ್ಳುವ ಅಂತ ಕಾಣುತ್ತೆ. ಹಾಗಾಗಿ ಅವರು ಹಾಡುವುದು ಚೆನ್ನಾಗಿರೋದ್ರಿಂದಲೂ ಆಗಿರ್ಬೋದು. ನನ್ನ ಕಾವ್ಯ ನಿಜವಾಗಿ ಚೆನ್ನಾಗಿದೆಯೋ ಅಥವಾ ಹುಡುಗರು ಹಾಡುವುದರಿಂದ ಚೆಂದ ಕಾಣೋದಾ, ನಾನು ರಚನೆ ಮಾಡಿದ್ದರೆ ನನಗೆ ಚೆಂದ ಕಾಣೋದಾ, ತೀರ್ಮಾನ ಮಾಡಬೇಕು ಅಂತ. ಇದು ನೋಡಿ, ಇದು ಅದ್ಭುತ. ಇದು ವಾಲ್ಮೀಕಿ ಇದಕ್ಕೋಸ್ಕರ ಏನು ಮಾಡಿದ್ರು ಗೊತ್ತುಂಟಾ? ಆಶ್ರಮದ ಎಲ್ಲ ಋಷಿಗಳನ್ನು ಕರೆದರು. ನಮ್ಮ ಹುಡುಗರು ಕಾವ್ಯ ವಾಚನ ಮಾಡ್ತಾರೆ, ತಾವು ಬಂದು ಕೇಳಬೇಕು ಅಂತ. ಅವರು ಒಳಗಿಂದ ಏನಂದರೆ ತನ್ನ ಕಾವ್ಯದ ಬಗ್ಗೆ ರಿಯಾಕ್ಷನ್ ತಿಳಿಬೇಕಿತ್ತು, ಓದುಗರ ಅಭಿಪ್ರಾಯ, ವಾಚಕರ ಅಭಿಪ್ರಾಯ. ನೋಡಿ ಎಷ್ಟು ಅದ್ಭುತ ಅದು. ಆ ಎಲ್ಲ ಋಷಿಗಳನ್ನು ಕರೆದರು. ಋಷಿಗಳು ಬಂದಿದ್ದಾರೆ, ಈ ಹುಡುಗರು ಹಾಡಿದ್ದಾರೆ. ದಿನಾ ಕಾವ್ಯವಾಚನ ಎಷ್ಟು ದಿವಸ ಹಿಡಿತೋ ಅಂತ ಇಟ್ಕೊಳ್ಳಿ.
ಅದನ್ನ 7 ದಿವಸ ಹಿಡಿತೋ 14 ದಿವಸ ಹಿಡಿತೋ ಗೊತ್ತಿಲ್ಲ. ಓದ್ತಾ ಇದ್ದಾರೆ, ಇವ್ರು ಕೇಳ್ತಾ ಇದ್ದಾರೆ, ಬಂದು ಕೇಳೋದು. ದಿವಸಕ್ಕೆ 1 ಗಂಟೆಯೋ 2 ಗಂಟೆಯೋ 3 ಗಂಟೆಯೋ 4 ಗಂಟೆಯೋ ವಾಚನ ನಡೀತಾ ಇತ್ತು. ಪೂರ್ತಿ ವಾಚನ ಮುಗಿಯಿತು. ವಾಲ್ಮೀಕಿಗಳಿಗೆ ಕೇಳಲಿಕ್ಕೆ ಬಂದ ಋಷಿಗಳನ್ನು ಫೇಶಿಯಲ್ ಎಕ್ಸ್ಪ್ರೆಷನ್, ಅವ್ರಿಗೆ ಖುಷಿ ಆಯಿತು, ಅವ್ರನ್ನ ಸಂತೋಷಪಟ್ಟರು, ಮುಖ ಸಿಂಡರಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಂಥದ್ದು ಮಾರಾಯ ಈ ವಾಲ್ಮೀಕಿದು ರಗಳೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಎಂಥದ್ದು ಅವರಿಗೆ ಅದನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಮುಂಚಿನ ದಿವಸ ಬಂದವರಿಗಿಂತ ಮರುದಿವಸ 2 ಜನ ಹೆಚ್ಚು ಬಂದರು, ಅದು ಮಾರನೇ ದಿವಸ ಮತ್ತು ಹೆಚ್ಚು ಬಂದರು. ಓ, ಜನ ಹೆಚ್ಚು ಬರ್ತಾ ಇದ್ದಾರೆ, ಖುಷಿಯಾಗಿದೆ, ಬಹಳ ಖುಷಿಯಾಯಿತು ವಾಲ್ಮೀಕಿಗಳಿಗೆ. ಆದರೆ ಕೊನೆಗೆ ಅವರು ಹೇಳ್ತಾರೆ, ವಾಪಸ್ ಹೋಗುವಾಗ ಮುಗಿಯಿತು, ವಾಚನ ಮುಗಿಯಿತು. ಅವರು ತಮಾಷೆ ಅಂದರೆ ತನ್ನ ಕಾವ್ಯ ಅಂತ ಹೇಳಿದ್ರು, ತಮ್ಮ ಹುಡುಗರು ಹಾಡ್ತಾರೆ ತಾವು ಕೇಳಿಗೆ ಬರಬೇಕು ಅಂತ. ಯಾಕೆಂದ್ರೆ ನನ್ನ ಕವನ ಓದ್ತಾರೆ ಕೇಳಿ ಅಂತ ಹೇಳಿಕ್ಕೆ ಆಗೋಲ್ಲ. ಇಷ್ಟು ಮುಜುಗರವನ್ನು ಯಾವ ರೀತಿ ವಾಲ್ಮೀಕಿಗಳು ಒಂದು ಮನುಷ್ಯನ ಭಾವನೆಗಳನ್ನು, ತನ್ನದೇ ಭಾವನೆಗಳನ್ನು ಅವರು ಬಿಡಿಸಿಟ್ಟ ರೀತಿ ಅದ್ಭುತ. ಹುಡುಗರು ಹಾಡಿ ಆದಮೇಲೆ ಏನಾಯ್ತು ಅಂತ ಗೊತ್ತಾ? ಭಾಳ ತಮಾಷೆ ಅಂದರೆ, ಕಶ್ಚಿತ್ ಕಮಂಡಲಂ ಪ್ರಾದಾದ ಕೌಪಿ ನಮ್ಮ ಪರೋಮುನಿ. ಬಂದವರಿದ್ದಾರಲ್ಲ, ಬಂದವರು ಭೃಸೀಮನ್ಯ, ಖುಷಿಯಾಯ್ತಂತೆ ಋಷಿಗಳಿಗೆ. ಹೋಗುವಾಗ ಏನಾದರೂ ಹುಡುಗರಿಗೆ, ವಾಲ್ಮೀಕಿಗಲ್ಲ, ಹುಡುಗರಲ್ವ ಹಾಡಿದ್ದು, ಹುಡುಗರು ಪಾಪ ಚೆನ್ನಾಗಿ ಹಾಡಿದರು. ಹುಡುಗರಿಗೆ ಏನಾದರೂ ಪ್ರೆಸೆಂಟೇಷನ್ ಕೊಡಬೇಕು ಅಂತ. ಉಡುಗೊರೆ ಎಂಥದ್ದುಂಟು ಇವಾಗ, ಕಾಡಿನ ಋಷಿಗಳು, ಅವ್ರ ಹತ್ರ ಏನು ಚಿನ್ನ ಬಂಗಾರ ಬೆಳ್ಳಿ ಬಂಗಾರ ಇಲ್ಲ, ದುಡ್ಡಿಲ್ಲ. ಅವರ ಹತ್ರ ಇರುವುದೊಂದು ಕೃಷ್ಣಾರ್ಜುನ, ಆಮೇಲೆ ಕೌಪಿನ, ಕಟಸೂತ್ರ. ಅದು ಯಾವುದರದ್ದು ಕಟಸೂತ್ರ? ಬಂಗಾರದ ಕಟಸೂತ್ರ ಅಲ್ಲ, ದರ್ಬೆ, ಕಾಶ, ಹುಲ್ಲಿನಿಂದ ಮಾಡಿದ ಕಟಸೂತ್ರ. ಆಮೇಲೆ ಪಂಚೆ, ಮೈವರಸು ಪಂಚೆ ಇರ್ಬೋದು, ಕಮಂಡಲು, ಇಷ್ಟೇ. ಕಮಂಡಲು ಅಂದರೆ ಬೆಳ್ಳಿ ಗಿಂಡಿ ಬಂಗಾರದ ಗಿಂಡಿ ಅಲ್ಲ, ಅದು ಗೆರಟೆ, ಮರದಿಂದ ಮಾಡಿದ ಕಮಂಡಲು. ಮತ್ತು ಅಲ್ಲಿ ಬಂದಾಗ ಎಲ್ಲ ಹಿಡ್ಕೊಂಡು ಬರಬೇಕಾಗಿಲ್ಲಲ್ಲ, ಕೆಲವರು ಹಿಡ್ಕೊಂಡು ಬಂದಿದ್ದಾರೆ, ಕೆಲವರು ಕಮಂಡಲು ಬಿಟ್ಟು ಬಂದವರು ಇರ್ಬೋದು, ಹತ್ತಿರದವರು ಆಶ್ರಮದಲ್ಲಿ. ಇವರಿಗೆ ಆ ಹುಡುಗನು ಹಾಡುವುದನ್ನು ಕೇಳಿದ ಮೇಲೆ ಏನಾದರೂ ಕೊಡಬೇಕು ಈ ಮಕ್ಕಳಿಗೆ. ನೋಡಿ, ಆ ಒಂದು ಹೃದಯದ ಒಳಗಿನ ತುಡಿತಗಳನ್ನು, ಸಣ್ಣ ಸಣ್ಣ ಸಂಗತಿಗಳನ್ನು ವಾಲ್ಮೀಕಿ ಚಿತ್ರಿಸುವ ಬಗೆ, ಏನಾದರೂ ಕೊಡಬೇಕು ಈ ಹುಡುಗರಿಗೆ ಅಂತ. ನೋಡಿ ಎಂಥದ್ದುಂಟು, ಏನಿಲ್ಲ. ಕೆಲವೊಬ್ಬರು ಕಮಂಡಲು ಹಿಡ್ಕೊಂಡು ಬಂದಿದ್ರಂತೆ. ಪಾಪ ಅವ್ರ ಹತ್ರ ಮತ್ತೆ ಮನೆ ಹೋಗಿ ಮತ್ತೊಂದು ಕಮಂಡಲು ಹುಡುಕಬೇಕು ನಾಳೆ ಸಂಧ್ಯಾ ವಂದನೆಗೆ, ಆದರೂ ಅಡ್ಡಿಲ್ಲ ಅಂತ. ಕಮಂಡಲು ಕೊಡುವುದು ಅಂದರೆ ಸರ್ವಸ್ವ ಕೊಟ್ಟ ಹಾಗೆ. ನಾವೀಗ ಒಬ್ಬ ಮನುಷ್ಯನಿಗೆ ಒಂದು 10,000 ರೂಪಾಯಿ ಕೊಟ್ಟವಂಥ ಒಂದು 10 ಲಕ್ಷ ರೂಪಾಯಿ ಇರುತ್ತೆ, 10,000 ರೂಪಾಯಿ ಕೊಡೋದು ಅಷ್ಟೇ. ಇದು ಹಾಗಲ್ಲ, 10 ಲಕ್ಷವೂ ಕೊಟ್ಟ ಹಾಗೆ. ನಾಳೆಗೆ ಇವರಿಗೆ ಸಂಧ್ಯಾ ವಂದನೆ ಕಮಂಡಲು ಇಲ್ಲ, ಹುಡುಕಬೇಕು. ತೆಗೆದುಕೊಟ್ಟು, ಅಪ್ಪ ಸಂತೋಷ ಆಯಿತು ತಗೋ ಅಂತ ಕಮಂಡಲನ್ನೇ ಕೊಟ್ಟರಂತೆ. ಅದರ ಒಂದು ಅವರು ಕೊಡುವ ವಸ್ತುವಿನ ಹಿಂದೆ ಇರತಕ್ಕಂಥ ಒಂದು ಅದರ ಬೆಲೆ ಮೌಲ್ಯ ನೋಡಿ, ಆ ಕಮಂಡಲು ಕೊಡೋದು ಅಂದರೆ ಒಬ್ಬ ಮನುಷ್ಯ ತನ್ನ ಸರ್ವಸ್ವವನ್ನು, ತನ್ನ ಇಡೀ ಬ್ಯಾಂಕ್ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡಿದ ಹಾಗೆ. ಏನೋ ಒಂದು 10 ಲಕ್ಷ ರೂಪಾಯಿ, 10,000 ರೂಪಾಯಿ ದೊಡ್ಡ ಸಂಗತಿ ಅಲ್ಲ ಅದು. ಕಮಂಡಲಂ ಪ್ರಾದಾತ್. ಮತ್ತೆ ಅವನು ಯಾವತ್ತು ಅವ್ನು ಸಂಧ್ಯಾವಂದನೆ ಮಾಡಲಿಕ್ಕೆ ಇನ್ನೊಂದು ಕಮಂಡಲು ತಯಾರು ಮಾಡಬೇಕು. ಭೃಸೀಮನ್ಯ, ಮತ್ತೊಬ್ಬರು ಪಾಪ ಅಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ. ಈಗೆಲ್ಲ ಅದೇ ನಮಗೆ ಎಲ್ಲ ಕುರ್ಚಿ ವ್ಯವಸ್ಥೆ ಆರ್ಗನೈಸರ್ಸ್ ಮಾಡ್ತಾರೆ, ಕುರ್ಚಿಯಲ್ಲಿ ಪೊಗತಸ್ತಾಗಿ ಬಂದು ಕೂತ್ಬಿಟ್ರೆ ಸಹಿ. ಅಲ್ಲಿ ಕುರ್ಚಿ ವ್ಯವಸ್ಥೆಯಲ್ಲಿದೆ, ಹೋಗ್ಕೊಳ್ಳಿ. ಚಾಪೆ ವ್ಯವಸ್ಥೆಯಲ್ಲಿದೆ, ನಿಮ್ಮ ಆಸನಗಳನ್ನು ನೀವೇ ತರಬೇಕಾಗಿ ವಿನಂತಿ ಅಷ್ಟೇ. ಇವರು ಚಾಪೆ ಇಟ್ಕೊಂಡು ಬರೋದು, ಕೂತ್ಕೊಳ್ಳೋದು, ಹೋಗೋ ಚಾಪೆ ಬಲ್ಲಿ ಇಟ್ಕೊಂಡು ಹೋಗೋದು. ಬೃಸಿ ಅಂದರೆ ಕೃಷ್ಣಾರ್ಜುನದ ಕೂತ್ಕೊಳ್ಳಿಕ್ಕೆ ಮಾಡ್ತಕ್ಕ ಚಾಪೆ, ಹುಲ್ಲಿನ ಚಾಪೆ. ಹಿಂದೆ ಕುರ್ಚಿ ವ್ಯವಸ್ಥೆ ಇರಲಿಲ್ಲ ನೋಡಿ, ಕಾಡಿನಲ್ಲಿ ಇತ್ತು, ಇಲ್ಲ ಅಂತಲ್ಲ, ಅರಮನೆಗಳೆಲ್ಲ ಇತ್ತು. ಈಗ ಉಪನಿಷತ್ನಲ್ಲಿ ಬರುತ್ತೆ, ಕೂರ್ಚಾತ್ ಉಪಾವಸನ್ನ. ಯಾಜ್ಞವಲ್ಕ್ಯರು ಬಂದರಂತೆ, ಜನಕ ಕೂರ್ಚಾತ್ ಉಪಾವಸನ್ನ, ಕುರ್ಚಿಯಿಂದ ಇಳಿದ ಅಂತ ಹೇಳ್ತಾರೆ. ಕೂರ್ಚ ಅಂದರೆ ಕುರ್ಚಿ. ನೋಡಿ, ಎಲ್ಲ ಶಬ್ದಗಳನ್ನು ನಾವು ಸಂಸ್ಕೃತದಿಂದ ಕದ್ದು ನಾವು ಬೇಕಾದಾಗ ಮಾಡಿಕೊಂಡಿದ್ದೇವೆ, ಸಂಸ್ಕೃತ ಮರೆತು ಬಿಟ್ಟಿದ್ದೇವೆ. ಶಬ್ದಗಳೆಲ್ಲ ಸಂಸ್ಕೃತದಿಂದ ಕದ್ದೇ ಮಾಡೋದು. ಸರಿ, ಅವರು ಒಬ್ಬರು ಭೃಸೀಮನ್ಯ, ಕೃಷ್ಣಾರ್ಜುನ ಕೂತ್ಕೊಳ್ಳಿಕ್ಕೆ, ಮತ್ತು ಅಲ್ಲಿ ರಾತ್ರಿ ಹೋಗಿ ಸಂಧ್ಯಾವಂದನೆಗೆ ಬೇರೆ ಆಸನ ಮಾಡಬೇಕು, ಹುಲ್ಲಿನ ಚಾಪೆ. ಅದನ್ನೇ, ಅಪ್ಪ ಸಂತೋಷ ಆಯಿತು, ಇದು ನಿನಗಿರಲಿ ಅಂತ ಒಬ್ಬ ಕೊಟ್ಟಂತೆ. ಮತ್ತೊಬ್ಬರು ಏನು ಮಾಡಿದ್ದಾರೆ ಅಂದರೆ, ಅವ್ರು ಏನೂ ತರಲಿಲ್ಲ, ಕೂತ್ಕೊಳ್ಳಿಕ್ಕೆ ಕಾಡಿನಲ್ಲಿ ಅಲ್ವಾ, ಎಲ್ಲ ಹುಲ್ಲಿದ್ದಲ್ಲಿ ಕೂತ್ಕೊಂಡ್ರೆ ಸೈ, ಇಲ್ಲ ಶಿಲಾಫಲಕದಲ್ಲಿ ಕೂತ್ಕೊಂಡ್ರೆ ಸೈ ಅಂತ. ಕಮಂಡಲು ಆಶ್ರಮದಲ್ಲಿ ಬಿಟ್ಟು ಬಂದಿದ್ದಾರೆ. ಆದರೆ ಏನು ಅಂದರೆ, ಒಂದು ಕೌಪಿನ ಉಟ್ಕೊಂಡಿದ್ದಾರೆ, ಮತ್ತೊಂದು ನಾಳೆಗೆ
ಒಂದು ಸ್ಪ್ಯಾರ್ ಕೌಪಿನ ನೋಡಿ, ಅವರ ಕಷ್ಟ ನೋಡಿ, ಮತ್ತು ನಾಳೆಗೆ ಇನ್ನೊಂದು ಕೌಪಿನ ಹುಡುಕಬೇಕು. ಸರ್ವಸ್ವ ದಾನ ಅಂದರೆ ಇದನ್ನು ವಾಲ್ಮೀಕಿ ಹೇಳೋದು. ಆ ಒಂದು ದಾನದ ಹಿಂದೆ ಇರತಕ್ಕಂಥ ತ್ಯಾಗ. ಕೌಪಿನಂ ಅಪರೋಮನಿ, ಅಪ್ಪ ನಾನು ಬೇರೆ ಕೌಪಿನ ಮಾಡ್ಕೋತೀನಿ, ಆದರೆ ನಿನ್ನ ಸಂತೋಷ ಏನಾದರೂ ಕೊಡದೆ ಹೋಗ್ಲಿಕ್ಕೆ ಮನಸ್ಸು ಬರೋಲ್ಲ, ಈ ಕೌಪಿನ ತಗೋ ಅಂತ ಕೊಟ್ರಂತೆ. ಅದು ಯಾವ ಕಾವ್ಯದಲ್ಲಿ ಇಂಥ ಸೊಬಗು ನೋಡೋದ್ರಿ. ಸಂತೋಷ ಆದಾಗ ಏನು ಕೊಡಬೇಕು ಅಂದರೆ ಏನೂ ಇಲ್ಲ, ಕೌಪಿನ ಕೊಟ್ಟ ಒಬ್ಬ. ಕೆಲವರು ಅವು ಪಾಪ ಸ್ಪ್ಯಾರ್ ಕೌಪಿನೂ ತರಲಿಲ್ಲ, ಹುಟ್ಟೊಂಡದ್ದು ಮಾತ್ರ ಏನು ಮಾಡಬೇಕು, ಏನಿಲ್ಲ, ಬರಿಗೈಯಲ್ಲಿ ಬಂದುಬಿಟ್ಟಿದ್ದಾರೆ. ನಮ್ಮಲ್ಲಿ ಆಗತ್ತೆ, ಈ ಮದುವೆಗಿದೆ ಹೋದಾಗ ನೋ ಪ್ರೆಸೆನ್ಸ್ ಪ್ಲೇಸು ಅಂತ ಹಾಕಿಬಿಡ್ತಾರೆ. ನಾವು ಅದನ್ನು ನಂಬ್ಕೊಂಡು ಹೋಗಿಬಿಡ್ತೇವೆ. ಅಲ್ಲಿ ಹೋದರೆ ಎಲ್ಲರೂ ಪ್ರೆಸೆಂಟೇಷನ್ ಮಾಡಿಬಿಡ್ತಾರೆ. ಕಡೆಗೆ ನಾವು ಕಡೆಗೆ ಪಕ್ಕದಲ್ಲಿ ತರ್ರಿ, ಏನೋ ಒಂದು ಸ್ವಲ್ಪ ಒಂದು ಕವರ್ ಒಂಚೂರು ದುಡ್ಡು ಇದ್ರಗಡೆ ಮತ್ತೆ ಹೋಗ್ತೇವೆ, ಅಲ್ಲಿ ಹೋಗಿ ಮತ್ತೆ ಕೊಡು ಗಡಿಬಿಡಿ ಮಾಡಿ. ಇವರು ಪಾಪ ಹಾಗೆ ಬರಿಗೆಯಲ್ಲಿ ಬಂದುಬಿಟ್ಟಿದ್ದಾರೆ. ಕಡೆಗೆ ಏನು ಮಾಡಬೇಕು, ಹೋದ್ರಂತೆ ನೋಡಿ, ಆಯುಷ್ಯಂ ಅಪರೇ ಪ್ರಾಹು ಮುದಾ ತತ್ರ ಮಹರ್ಷಯ. ಕೆಲವರು ಬಂದ್ರಂತೆ, ಅಪ್ಪ ನಮ್ಮ ಹತ್ರ ಏನೂ ಇಲ್ಲ ಕೊಡಲಿಕ್ಕೆ, ಅದು ಸಂತೋಷ ಆಗಿದೆ, ನೀವು ದೀರ್ಘಕಾಲ ದೀರ್ಘಾಯುಷ್ಯಗಳಾಗಿ ಬಾಳಿಯಪ್ಪ ಅಂತ ತಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರಂತೆ. ಇದಕ್ಕಿಂತ ದೊಡ್ಡ ತ್ಯಾಗ ಏನ್ರಿ, ಕೊಡುಗೆ ಅಂತ. ಇದನ್ನು ನೋಡ್ತಾ ವಾಲ್ಮೀಕಿಗಳಿಗೆ ಇದು ಆ ಹುಡುಗರಿಗೆಲ್ಲ ಪ್ರೆಸೆಂಟೇಷನ್ ಕೊಟ್ಟದ್ದು ನನ್ನ ಕಾವ್ಯಕ್ಕೆ ಅಂತ ಖುಷಿಯಾಗೋಯ್ತು ಒಳಗಿಂದ. ಅದು ಖುಷಿ ನೋಡಿ. ಆ ಕಾವ್ಯದ ಬಗ್ಗೆ ರಿಯಾಕ್ಷನನ್ನು ಅವರು ನಿಂತು ನೋಡುವುದು, ಅದನ್ನು ಆಸ್ವಾದ ಮಾಡುವುದು, ಅದನ್ನು ಎಂಜಾಯ್ ಮಾಡೋದು. ಒಬ್ಬ ಮನುಷ್ಯನ ಒಳಗಿನ ತುಡಿತಗಳನ್ನು ಅವರು ಚಿತ್ರಿಸುವ ಬಗೆ ಇದು. ಎಳೆಯಾಗಿ ನಮ್ಮ ಒಳಗಿನ ಅಂತರಂಗದ ತುಡಿತಗಳನ್ನು ಚಿತ್ರಿಸುವುದಕ್ಕೆ ವಾಲ್ಮೀಕಿಯನ್ನು ಬಿಟ್ಟರೆ ಇಲ್ಲ. ಯಾವ ಕವಿ ಇದನ್ನು ಹೇಳ್ತಾನೆ ಹೇಳಿ. ಎಲ್ಲ ತುಂಬ ಖುಷಿಯಾಯಿತು. ಹಾಗಾದರೆ ನಮ್ಮ ಆಶ್ರಮದ ಎಲ್ಲ ಋಷಿಗಳು ಕೇಳಿ ಸಂತೋಷಪಟ್ಟಿದ್ದಾರೆ. ಎಲ್ಲ ಋಷಿಗಳು ದೊಡ್ಡ ಜ್ಞಾನಿಗಳು, ಅವರು ಬ್ರಹ್ಮಜ್ಞಾನಿಗಳು. ಇಂಥ ಮಹಾತ್ಮರಿಗೆ ಖುಷಿಯಾಗಿದೆ, ಯಾರೋ ಪೆದ್ದುಗಳಲ್ಲ. ಖುಷಿಯಾಗಿದೆ ಅಂದರೆ ಹಾಗಾದ್ರೆ ಕಾವ್ಯ ಚೆನ್ನಾಗಿದೆ ಅಂತ ಆಯಿತು. ಅಷ್ಟಾದ ಮೇಲೆ ಮಕ್ಕಳೇ ಹೋಗಿ ಅಯೋಧ್ಯೆಯಲ್ಲಿ ಹೋಗಿ ರಾಮನ ಮುಂದೆ ಹಾಡಿ ಅಂತ ಕಳಿಸಿದರು. ಆಮೇಲೆ ಧೈರ್ಯವಾಗಿ ಆ ಹುಡುಗರನ್ನು ಅಯೋಧ್ಯೆಯ ಬೀದಿಯಲ್ಲಿ ಹಾಡಿ ರಾಮನ ಮುಂದೆ ಹಾಡಿಸಿದರು. ಇದು ಮುಂದಿನ ಕಥೆ. ಅಂದರೆ ಇಡೀ ವಾಲ್ಮೀಕಿ ತನ್ನ ಬಗ್ಗೆ ಕೊಟ್ಟಿರ್ತಕ್ಕಂಥ ಸುಳುವು ಇಷ್ಟು. ಆದರೆ ಅದರ ಹಿಂದೆ ಇರತಕ್ಕಂಥ ಒಂದು ಕವಿ ಹೃದಯ, ಕವಿಯ ತುಡಿತ, ಅದನ್ನು ಇಷ್ಟು ಹೇಳಿದ ಮೇಲೆ ಇದು ಅಭೂತಪೂರ್ವವಾದ ಕಾವ್ಯ. ಅದು ಹೇಳಿದ ಹೃದಯತ್ ಸರ್ವಗಾತ್ರಾಣಿ ಮನಾಂಸಿ ಹೃದಯಾನಿ ಚ, ಅಲ್ಲೇ ಹೇಳಿದರು ಅದನ್ನು. ಇದು ರಾಮಾಯಣ ಅಂತಂದರೆ ಇದು ವೇದ ರಾಮಾಯಣವಾಗಿ ಬಂತು. ರಾಮ ನಾರಾಯಣ ರಾಮನಾಗಿ ಬಂದ, ವೇದ ರಾಮಾಯಣವಾಗಿ ಬಂತು. ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಯೇ ವೇದ ಪ್ರಾಚೇತಸಾದ ಆಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ಹೀಗೆ ಅವರಿಗೊಂದು ಭರವಸೆ ಬಂತು. ನಾನು ವೈದಿಕ ಸಾಹಿತ್ಯದ ಒಂದು ಪುನರುತ್ಥಾನ ಕಾರ್ಯವನ್ನು ಈ ಕಾವ್ಯದ ಮೂಲಕ ಮಾಡ್ತಾ ಇದ್ದೇನೆ. ಭಗವಂತನ ಅವತಾರದ ಮಹಿಮೆಯ ಮೂಲಕ ಅಧ್ಯಾತ್ಮದ ಸಂದೇಶವನ್ನು ಜಗತ್ತಿಗೆ ಈ ಗ್ರಂಥದ ಮೂಲಕ ಕೊಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಭಗವಂತನ ಅನುಗ್ರಹ, ಚತುರ್ಮುಖ ಆದೇಶ, ನಾರದರಿಂದ ಸಂದೇಶ, ಇದೆಲ್ಲದರಿಂದ ನಾನು ಪಡೆದಿದ್ದೇನೆ ಅಂತ ಧೈರ್ಯದಿಂದ ರಚನೆ ಆಯಿತು. ಹೀಗೆ 7 ಕಾಂಡಗಳಲ್ಲಿ ರಾಮಾಯಣ ರಚನೆಯಾಯಿತು. ಇದರ ಬಗ್ಗೆ ನಮ್ಮಲ್ಲಿ ಅನೇಕ ಗೊಂದಲಗಳಿದೆ. ನಾನು ಬಹಳ ಹಿಂದೆ ಮಾಸ್ತಿಯವರು ನಮ್ಮ ಜೊತೆಗೆ ಇದ್ದಾಗ ಒಮ್ಮೆ ನಾನು ಅವರನ್ನು ಭೇಟಿಯಾಗಿದ್ದಾಗ ಅವರೊಂದು ಮಾತು ಹೇಳಿದರು ನನ್ನ ಹತ್ರ. ಬನ್ನಂಜೆ ಉತ್ತರಕಾಂಡ ಪ್ರಾಯ ವಾಲ್ಮೀಕಿ ಬರೆದಿರಲಿಕ್ಕಿಲ್ಲ ಅಂತ ಅನ್ನತಕ್ಕ ಒಂದು ಅವರ ಗುಮಾನಿ. ಪಾಪ ತುಂಬ ಸಾತ್ವಿಕರವರು, ಯಾವುದನ್ನೂ ಕೂಡ ನಿರಾಕರಣೆ ಮಾಡುವವರಲ್ಲ, ತುಂಬ ಸಾತ್ವಿಕರು. ಅವರ ಸಜ್ಜನಿಕೆ ಬಹಳ ದೊಡ್ಡದು. ಉತ್ತರಕಾಂಡ ಪ್ರಾಯ ವಾಲ್ಮೀಕಿ ಬರೆದಿರಲಿಕ್ಕಿಲ್ಲ. ಯಾಕೆಂದರೆ ಅದರಲ್ಲಿ ನೋಡಿದ ಕೆಲವು ರಾಮನ ಮಹಿಮೆಗೆ ಕುಂದು ಬರತಕ್ಕಂಥ ಕೆಲವು ಪ್ರಸಂಗಗಳು ಬರ್ತಾವೆ ಅಂತ ಅನ್ನತಕ್ಕಂಥ ಒಂದು ಮಾತನ್ನು ಅವರು ಹೇಳಿದರು. ನಾನು ಆವಾಗ ಭಾಳ ಹಿಂದಿನ ಕಥೆ, ನಾನು ತುಂಬ ಚಿಕ್ಕವ, ನಾನು ಅವರ ಹತ್ರ ವಾದ ಮಾಡಲಿಲ್ಲ. ಮತ್ತು ಅದರ ಹಿಂದೆ ಇರುವ ಅವರ ವೇದನೆ, ರಾಮನ ಮಹಿಮೆಗೆ ಕುಂದು ಬರುವ ಪ್ರಸಂಗ ಬರುತ್ತೇನೋ ಅನ್ನುವಂಥ ಒಂದು ನೋವಿನಿಂದ ಹೇಳಿದವರು. ವಾಸ್ತವಿಕವಾಗಿ ರಾಮನ ಮಹಿಮೆಗೆ ಕುಂದು ಬರುವಂಥ ಪ್ರಸಂಗ ಯಾವುದು ಉತ್ತರ ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ಇಲ್ಲ. ಅದನ್ನು ನಾವು ಮತ್ತೆ ನೋಡೋಣ ರಾಮನ ವ್ಯಕ್ತಿ ಚಿತ್ರಣವನ್ನು ನೋಡುವಾಗ. 7 ಕಾಂಡಗಳ ರಾಮಾಯಣ ರಚನೆಯಾಯಿತು. 7 ಕಾಂಡಗಳ ರಾಮಾಯಣ ರಚನೆಯಲ್ಲಿ ಅದು ಒಂದು ಸಂಗತಿ ಇದೆ. ವಾಲ್ಮೀಕಿಗಳು ಮೊದಲು ಈ ಹುಡುಗರಿಗೆ ಹೇಳಿದ್ದು 7 ಕಾಂಡಗಳ ರಾಮಾಯಣ ಅಲ್ಲ. ಆ ದೃಷ್ಟಿಯಿಂದ ಸಮ
ಯಾಕೆಂದರೆ 7ನೇ ಕಾಂಡದಲ್ಲಿ ಲವಕುಶರ ಕಥೆ ಬರ್ತದೆ. ಆ ಹುಡುಗರಿಗೆ ತಾವು ರಾಮನ ಮಕ್ಕಳು ಅಂತ ಗೊತ್ತಿಲ್ಲ ಇದನ್ನು ಕಲಿಯುವಾಗ. ಅಂದರೆ 7ನೇ ಕಾಂಡವನ್ನು ವಾಲ್ಮೀಕಿಗಳು ಪಾಠ ಮಾಡಲಿಲ್ಲ. ಮೊದಲು 6 ಕಾಂಡವನ್ನು ರಚನೆ ಮಾಡಿ ಅದರಲ್ಲಿ ಮಂಗಳವು ಕೂಡ ಮಾಡಿಬಿಟ್ಟಿದ್ದಾರೆ. ರಾಮನಿಗೆ ಪಟ್ಟಾಭಿಷೇಕ ಮಾಡಿ ರಾಮಾಯಣ ಕಥಾಮಂಗಳ ಅದರ ಫಲಶ್ರುತಿ ಕೂಡ ಹಾಕಿಬಿಟ್ಟಿದ್ದಾರೆ. ಲವಕುಶರಿಗೆ ಹೇಳಿದ್ದಷ್ಟನ್ನೇ ಅವರು ಮೊದಲು. ಅಲ್ಲಿ ಫಲಶ್ರುತಿ ಮುಗಿದು ರಾಮಾಯಣ ಕಥೆ ಮುಗೀತದೆ, ಆದ್ದರಿಂದ ಅಲ್ಲಿಗೆ ಮುಗೀತು ಅಂತ ಬಹಳ ಜನಕ್ಕೆ ತೋರುವುದು ಸಹಜ. ಆದರೆ 7 ಕಾಂಡ ಆಗದೆ ರಾಮಾಯಣ ಪೂರ್ತಿಯಾಗುವುದಿಲ್ಲ. ಯಾಕೆ ಗೊತ್ತುಂಟಾ? ಹಿಂದೆ ಅಧ್ಯಾತ್ಮದಲ್ಲಿ ಒಂದು ಸಾಂಖ್ಯ ಇತ್ತು. ಸಾಂಖ್ಯ ಇಲ್ಲದೆ ಅಧ್ಯಾತ್ಮ ಇಲ್ಲ. ಸಾಂಖ್ಯ ಅಂದರೆ ನ್ಯೂಮರಾಲಜಿ, ಸಾಂಖ್ಯ ಅಂದರೆ ಜ್ಞಾನ. ಏಕಂ ಸಾಂಖ್ಯಂಚ ಯೋಗಂಚ, ಜ್ಞಾನದ ಹಿಂದೆ ಒಂದು ಸಂಖ್ಯಾಶಾಸ್ತ್ರ ಇತ್ತು. ನೋಡಿ, ನಾನು ಯಾವಾಗಲೂ ಹೇಳ್ತೇನೆ, ರಾಮಾಯಣದ ಸಂಖ್ಯೆ 7, ಮಹಾಭಾರತದ ಸಂಖ್ಯೆ 18. 18 ಪರ್ವ ಮಹಾಭಾರತ, 18 ಅಕ್ಷೋಹಿಣಿ ಸೇನೆ, 18 ದಿನ ಯುದ್ಧ, 18 ಅಧ್ಯಾಯ ಭಗವದ್ಗೀತೆ. ಇದೆಲ್ಲ ಕೋಇನ್ಸಿಡೆನ್ಸ್ ಅಲ್ಲ, ಆಕಸ್ಮಿಕವಾದಂಥ ಘಟನೆ ಅಲ್ಲ. ಇದು ಬುದ್ಧಿಪೂರ್ವಕವಾಗಿ 18 ಅನ್ನುವ ಸಂಖ್ಯೆಯನ್ನು ಬಳಸಿದರು. ಯಾಕೆಂದರೆ ಮಹಾಭಾರತದ ಸಂಖ್ಯೆ 18, ರಾಮಾಯಣದ ಸಂಖ್ಯೆ 7. ಅದಕ್ಕೋಸ್ಕರ ವಾಲ್ಮೀಕಿ 7 ಕಾಂಡಗಳ ರಾಮಾಯಣವನ್ನು ರಚನೆ ಮಾಡಿದ್ರು. ಯಾಕೆಂದರೆ ನೋಡಿ, ರಾಮ 7ನೇ ಅವತಾರ, ರಾಮ 7ನೇ ಅವತಾರ. ರಾಮ ಅವತಾರ ಮಾಡಿದ್ದು 7ನೇ ನಕ್ಷತ್ರ ಪುನರ್ವಸು. ಈ 7 ಅನ್ನೋದು ರಾಮನಿಗೆ ಸಂಬಂಧಪಟ್ಟ ಒಂದು ಸಂಖ್ಯೆ. ಹೀಗಾಗಿ ಅದನ್ನ ರಾಮ ಮತ್ತು ಈ 7 ಅನ್ನತಕ್ಕಂಥದ್ದಕ್ಕೆ ತುಂಬ ಸಂಗತಿಗಳಿವೆ. ಯಾಕೆಂದರೆ ನಮ್ಮ ಕಾಲವನ್ನು ವಿಭಾಗ ಮಾಡುವುದು 7 ಎಷ್ಟೇ ಕೋಟಿ ವರ್ಷ ಮುಂದೆ ಹೋಗಿ ಹಿಂದೆ ಹೋಗಿ 7 ವಿಭಾಗ, 7 ವಾರಗಳಲ್ಲಿ ವಿಭಾಗ. ಅದು ಅನಂತ ಕಾಲವು 7ರಿಂದ ವಿಭಕ್ತವಾಗಿದೆ. 7 ಅನ್ನೋದು ಕಾಲದಲ್ಲಿ 7 ಕಾಲಗಳು, 7 ಪರ್ವತಗಳು, ಕುಲಾಚರಗಳು 7, ಮಹಾನದಿಗಳು 7, ಪರ್ವತಗಳು 7, 7 ಲೋಕಗಳು, ಮೇಲೆ 7 ಕೆಳಗೆ 7, 7 ಋಷಿಗಳು. ನಾದ ಶಬ್ದದಲ್ಲಿ, ಕಾಲದಲ್ಲಿ 7, ನಾದದಲ್ಲಿ 7 ಸ್ವರಗಳು. 8ನೇ ಸ್ವರದಲ್ಲಿ ಹಾಡಲಿಕ್ಕೆ ಬರೋದಿಲ್ಲ. 8ನೇ ಸ್ವರ ಹಾಡ್ತಾರೆ ಕೆಲವರು, ಕೇಳಲಿಕ್ಕಾಗೋದಿಲ್ಲ ಅಷ್ಟೇ. ಕೇಳಲಿಕ್ಕಾಗೋದು 7 ಸ್ವರ ಇರೋದು. ಆದ್ದರಿಂದ ಎಲ್ಲವೂ 7ರಿಂದ, ಇಡೀ ಪ್ರಪಂಚವನ್ನು ಪ್ರಾಚೀನರು 7ರಲ್ಲಿ ಡಿವೈಡ್ ಮಾಡ್ತಾರೆ. 7 ಸಪ್ತಸ್ವರಗಳು, ಸಪ್ತ ಲೋಕಗಳು, ಸಪ್ತ ಕುಲಾಚಲಗಳು, ಸಪ್ತ ಮಹಾನದಿಗಳು, ಸಪ್ತ ಋಷಿಗಳು, ಸಪ್ತ ಕಾಲ, ಸಪ್ತಕಾಂಡಗಳು ಅಂತ. ರಾಮಾಯಣ ಅದಕ್ಕೋಸ್ಕರ ರಾಮ 7ನೇ ನಕ್ಷತ್ರದಲ್ಲಿ 7ನೇ ಅವತಾರವಾಗಿ ಬಂದ ರಾಮನನ್ನು 7 ಕಾಂಡಗಳಲ್ಲಿ ವರ್ಣಿಸಿದರು. ಇದು ಈ ರಾಮಾಯಣದ ಹಿಂದೆ ಇರುವಂಥ ನ್ಯೂಮರಾಲಜಿ, ಸಾಂಖ್ಯ. ಆದ್ದರಿಂದ ನಾನು ಆವತ್ತು ಮಾಸ್ತಿಯವರ ಹತ್ರ ಏನೂ ವಾದ ಮಾಡಿಲ್ಲ. ಯಾಕೆಂದರೆ ಯಾವತ್ತು ನನಗಿಂತ ವಯಸ್ಸಿನಲ್ಲಿ ತುಂಬ ದೊಡ್ಡವರು, ನಾನು ಅವ್ರ ಮೊಮ್ಮಗನ ಪ್ರಾಯ, ಅವ್ರನ್ನ ಭೇಟಿ ಮಾಡುವಾಗ ಅವ್ರ ಹತ್ರ ಚರ್ಚೆ ಮಾಡಿಲ್ಲ. ಬಟ್ ನನಗೆ ಅನ್ನಿಸಿದ್ದನ್ನು ತಮ್ಮ ಮುಂದೆ ನಿವೇದಿಸಿಕೊಳ್ತಾ ಇದ್ದೇನೆ. ಪ್ರಾಯ 7 ಕಾಂಡ ವಾಲ್ಮೀಕಿ ಬರೀದೇ ಇರ್ತಿದ್ದರೆ 6 ಕಾಂಡ ಆದರೆ ಅದು ರಾಮಾಯಣಕ್ಕೆ ಒಂದು ದೃಷ್ಟಿಯಿಂದ ಅಪೂರ್ಣ ಆಗ್ತಿತ್ತು, ಅದು ಪೂರ್ಣತೆ ಬರ್ತಿರಲಿಲ್ಲ. ಹಾಗಾಗಿ 7 ಕಾಂಡಗಳ ರಾಮಾಯಣವನ್ನು ರಚಿಸಿದರು. ಇದು ವಾಲ್ಮೀಕಿಯ ಬಗ್ಗೆ, ವಾಲ್ಮೀಕಿಯ ವ್ಯಕ್ತಿತ್ವದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದಂಥ ಒಂದು ಸಂಗತಿ. ಇಂಥ ವಾಲ್ಮೀಕಿ ರಾಮಾಯಣದಲ್ಲಿ ಅವರು ಮುಂದೆ ವ್ಯಕ್ತಿಗಳನ್ನು ಮುಖ್ಯವಾಗಿ ನೀವು ತಗೊಂಡ್ರೆ ಬಹಳ ತಮಾಷೆ ಏನು ಗೊತ್ತುಂಟಾ? ರಾಮ ಬಹಳ ಮುಖ್ಯವಾಗಿ ಬರ್ತಕ್ಕಂಥ ಸೀತಾರಾಮರು ನಾಯಕ ನಾಯಕಿಯರು. ಅದು ಬಿಟ್ಟರೆ ರಾಮಾಯಣದ ಉಪನಾಯಕ ಯಾರು ಗೊತ್ತುಂಟ? ರಾಮನ ತಮ್ಮ ಅಲ್ಲ, ಹನುಮಂತ. ರಾಮಾಯಣದ 2ನೇ ಉಪನಾಯಕ ಹನುಮಂತ. ಹಾಗಾಗಿ ನಮಗೆ ಇಲ್ಲಿ ಒಂಥರ ಪಂಚಾಯತನ ಅಂತ ಹೇಳ್ತಾರೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಆಮೇಲೆ ಸೀತೆ ಮತ್ತು ಆಂಜನೇಯ, 6 ಜನ ಪ್ರತಿಯಾಗಿ ರಾವಣ. ಈ 7 ಜನರಲ್ಲೇ ಸುತ್ತುವರಿತಾ ಇರತಕ್ಕಂಥದ್ದು ರಾಮಾಯಣ. ಅಂಥ ಅದನ್ನು ನಾವು ಮುಖ್ಯವಾಗಿ ನಾವು ನೋಡುವಾಗ ನಾವು ನಾಳೆ ಮೊದಲು ದಶರಥ ಮತ್ತು ಅವನ ಪತ್ನಿಯರ ವ್ಯಕ್ತಿತ್ವದ ಚಿತ್ರಣವನ್ನು ನೋಡೋಣ. ಅಲ್ಲಿಂದ ಮತ್ತೆ ರಾಮ ಅವತರಿಸಿ ಬಂದ ಬಗ್ಗೆ, ರಾಮ ಆ ತಮ್ಮಂದಿರ ಒಂದೊಂದು ವ್ಯಕ್ತಿತ್ವ ವಿಚಿತ್ರ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಆ ತಮ್ಮಂದಿರಿಗೂ ಅಣ್ಣನಿಗೂ ಇದ್ದ ಸಂಬಂಧ ಇದೆಲ್ಲ ಅದ್ಭುತ. ಅಣ್ಣ ತಮ್ಮಂದಿರು ಹಾಗೆ ಇರುವುದು ಸಾಧ್ಯವೋ? ಯಾಕೆಂದರೆ ನಮಗೆ ಇವತ್ತು ಏನು ಅಂತಂದರೆ
ಬಹಳ ಕಷ್ಟ. ಅಣ್ಣ ತಮ್ಮಂದಿರು ಅನ್ಯೋನ್ಯವಾಗಿರೋದು ಅಂತ ಉಂಟ ಜಗತ್ತಿನಲ್ಲಿ ಆದರೂ. ಯಾಕಂದರೆ ಅಪ್ಪ ಮಾಡಿಟ್ಟ ಆಸ್ತಿ ಅದರಲ್ಲಿ ಜಗಳ, ಕೋರ್ಟ್ ಕಟ್ಟೆ ಹತ್ತದಿದ್ದರೆ ಅಣ್ಣ ತಮ್ಮಂದಿರಾಗೋದು ಹೇಗೆ? ಭಯಾನಕ ಇದು. ಜಗಳ ಆಗದೆ ಪ್ರೀತಿಯಿಂದ ನನಗೆ ಒಂದು ಕಥೆ ನೆನಪಾಗುತ್ತೆ. ಅದನ್ನು ಹೇಳಿ ಇವತ್ತು ನಾನು ಮುಕ್ತಾಯಕ್ಕೆ ಬರ್ತೇನೆ. ಒಬ್ಬ ಮುಸ್ಲಿಂ ನಮ್ಮ ಮನೆಗೆ ಬಂದ. ಯಾವುದೋ ಒಂದು ವಿಷಯ ಕೇಳಲಿಕ್ಕೆ ಯಾವುದೊಂದು ಬಂದನು. ಅವನ ಬಗ್ಗೆ ಲೋಕಾಭಿರಾಮವಾಗಿ ಏನು ಮಾಡ್ತಾ ಇದ್ದೀನಿ? ನಾನು ಕಟ್ಟಿಗೆ ವ್ಯಾಪಾರ ಮಾಡ್ತಾ ಇದ್ದೀನಿ, ಫೈರ್ವುಡ್ ಕಟ್ಟಿಗೆ ಮಾರೋದು, ಅದರಿಂದ ಜೀವನ ಮಾಡ್ತಾ ಇದ್ದೀನಿ. ಆವಾಗ ಹೇಳಿದೆ, ನನ್ನ ತಂದೆಯವರು ಸ್ವಲ್ಪ ಆಸ್ತಿ ಇತ್ತು, ಅದನ್ನೆಲ್ಲ ನನ್ನ ತಮ್ಮನಿಗೆ ಬಿಟ್ಟುಬಿಟ್ಟೆ, ನಾನು ಕಟ್ಟಿಗೆ ಮಾರಿ ಜೀವನ ಮಾಡ್ತಾ ಇದ್ದೇನೆ. ನಾನು ಕೇಳಿದೆ, ಯಾಕೆ ಪೂರ ತಮ್ಮನಿಗೆ ಬಿಟ್ಬಿಟ್ಟು? ನಿನ್ನ ತಂದೆಯ ಆಸ್ತಿಯಲ್ಲಿ ಪ್ರಸಾದ ನೀನು ಸ್ವಲ್ಪ ಇಟ್ಕೊಳ್ಳಿಲ್ವಾ? ನಿನ್ನ ಹಕ್ಕಿನದಲ್ವಾ? ನೀನು ಯಾಕೆ ಇಟ್ಟುಕೊಳ್ಳಿಲ್ಲ? ಅವನು ಏನು ಹೇಳ್ದ ಗೊತ್ತಾ? ನನಗೆ ದಿಗ್ಭ್ರಮೆ ಆಗೋಯಿತು. ನಾವು ರಾಮಾಯಣ ಓದಿ ಮರುದಿವಸ ಪಾಲ್ಪಟ್ಟಿ ಕೋರ್ಟಿಗೆ ಹೋಗ್ತೇವೆ. ರಾಮಾಯಣ ಪ್ರವಚನ ಮುಗಿದು ಕೂಡಲೇ ನೇರ ವಕೀಲ ಹತ್ರ ಹೋಗ್ತೇವೆ. ಅದು ಏನಾಯ್ತು ಕೋರ್ಟ್ ಕೇಸು, ನನ್ನ ಪಾಲನದ್ದು ಬರಬೇಕು. ಅವನು ಏನು ಹೇಳ್ದ ಗೊತ್ತಾ? ನಾನು ಫೈಟ್ ಮಾಡ್ಬೋದಿತ್ತು ಸ್ವಾಮಿ, ಆದರೆ ತಮ್ಮ ಪೂರ ನನಗೆ ಬೇಕಣ್ಣ ಅಂತ ಹೇಳಿದ, ಕೊಟ್ಬಿಟ್ಟೆ. ಯಾಕೆ ಹಾಗೆ ಮಾಡಿದ್ರಿ? ಏನು ಹೇಳಿದ್ರು ಗೊತ್ತಾ? ತನ್ನ ಸರ್ವಸ್ವವನ್ನು ಭರತನಿಗೆ ಕೊಟ್ಟ ರಾಮಚಂದ್ರ ಹುಟ್ಟಿದ ನಾಡಿನಲ್ಲಿ ಹುಟ್ಟಿ ನಾನು ಜಗಳಾಡುವುದಾ ತಮ್ಮನ ಹತ್ತಿರ? ಇದು ಹೇಳಿದ ಒಬ್ಬ ಮುಸ್ಲಿಂ. ಸರ್ವಸ್ವವನ್ನು ತಮ್ಮನಿಗೆ ಕೊಟ್ಟ ರಾಮಚಂದ್ರ ಹುಟ್ಟಿದ ನಾಡಿನಲ್ಲಿ ಹುಟ್ಟಿದವ ನಾನು ಆಸ್ತಿಗೋಸ್ಕರ ಜಗಳಾಡೋದ ಸ್ವಾಮಿ, ಬಿಟ್ಟುಬಿಟ್ಟೆ ತಮ್ಮನಿಗೆ. ಇಂಥ ಮುಸಲ್ಮಾನರು ಇದ್ದಾರೆ. ಆದರೆ ನಮಗೆ ಇವತ್ತು ಏನಾಗಿದೆ, ಈ ಕೆಲವು ದುರ್ಜನರಿಂದಾಗಿ ಮುಸ್ಲಿಮನ್ನು ನೋಡಿದಾಗಲೇ ಇವನು ಟೆರರಿಸ್ಟೇನೋ ಯಾವನೋ ಒಬ್ಬ ಮುಸಲ್ಮಾನ್ ನೋಡಿದ್ರು ನಮ್ಮದಂಥ ಸ್ಥಿತಿಯನ್ನು, ಅಂದರೆ ಮುಸಲ್ಮಾನರ ಬಗ್ಗೆ ನಂಬಿಕೆ ಬಾರದ ಹಾಗೆ ಮುಸಲ್ಮಾನರೇ ಮಾಡಿದರು. ನಮ್ಮ ಜನ ಅವ್ರನ್ನ ಪ್ರೀತಿಸ್ತಿದ್ರು. ಅದು ಒಬ್ಬನನ್ನು ರೋಮಕ್ಕೆ ನಂಬದ ಹಾಗೆ ಈ ಟೆರರಿಸ್ಟ್ ಮಾಡಿದರು. ಯಾವ ಮುಸಲ್ಮಾನ್ ನೋಡಿದ್ರು ಇವನು ಟೆರರಿಸ್ಟೇನೋ, ಇವನ ಮನೆಯಲ್ಲಿ ಬಾಂಬ್ ತಯಾರಾಗ್ತಾ ಉಂಟೇನೋ. ಯಾಕೆಂದರೆ ನಂಬೋದು ಯಾವ ಮುಸಲ್ಮಾನನನ್ನು ನಂಬದಂತೆ ಮಾಡಿದವರು ಮುಸ್ಲಿಮ್ಸೇ, ನಾವಲ್ಲ. ಆದರೆ ಆ ಮುಸ್ಲಿಂ ಮಾತು ಕೇಳಿ ನನಗೆ ಇವತ್ತಿಗೂ ಅದನ್ನು ಯೋಚನೆ ಮಾಡಿದರೆ ಕಣ್ಣೀರು ಬರುತ್ತೆ ನನಗೆ. ರಾಮಚಂದ್ರ ಹುಟ್ಟಿದ ನಾಡಿನಲ್ಲಿ ಆಸ್ತಿಗೋಸ್ಕರ ಜಗಳಾಡೋದ? ಯಾವ ವೈದಿಕರಿಗೆ ಬುದ್ಧಿ ಉಂಟ್ರಿ? ವೈದಿಕರು ಕೂಡಲೇ ವಕೀಲರ ಹತ್ರ ಹೋಗ್ತಾರೆ, ನನ್ನ ಪಾಲನ್ನು ನನಗೆ ಸಿಗಬೇಕು. ತುಂಬ ಜನ ವೈದಿಕರನ್ನು ನೋಡಿದ್ದೇನೆ. ಇಲ್ಲಿ ಪ್ರವಚನ ಮಾಡಿ, ರಾಮಾಯಣ ಪ್ರವಚನ ಮಾಡಿ ಊರಿಗೆ ಹೋಗಿ ತಮ್ಮನ ಹತ್ತು ಜಗಳಕ್ಕೆ ನಿಂತಹ ವೈದಿಕರನ್ನು ನೋಡಿದ್ದೇನೆ ನಾನು. ನಮಗೆ ನಾವು ಓದುವುದು ಮುಖ್ಯ ಅಲ್ಲ, ಆ ಸಂದೇಶ ನಮ್ಮ ಜೀವನದಲ್ಲಿ ಎಷ್ಟು ಪರಿಣಾಮ ಮಾಡುತ್ತೆ, ನಾವು ಅದನ್ನು ಎಷ್ಟು ಮಟ್ಟಿಗೆ ಅದನ್ನು ಜೀವನ ಅನುಷ್ಠಾನ ತರ್ತೇವೆ, ಅದು ಮುಖ್ಯ ಆಗುತ್ತೆ. ಅಂಥ ಒಂದು ಸ್ಫೂರ್ತಿ ರಾಮಚಂದ್ರ ನಮ್ಮ ಕೊಡಲಿ ಅಂತ ಹಾರೈಸಿ ಇವತ್ತಿನ ಪ್ರಸ್ತಾವನೆಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಸೇರಿದಾಗ ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.